ನಿನ್ ಲಂಗ ಪೂರಾನ ಅರ್ಧನಲ್ಲ ಯಾವ ಅದಕ್ಕೇನಾಗೈತಪ್ಪ ಎಲ್ಲ ಚಂದಾಗೈತಲ್ಲ ತೋನಿ ಅವನ ಎಷ್ಟು ಚಂದ ತಂದೆ ಲಂಗ ನೋಡ್ಕೊ ನಿಮ್ಮ ಅವನಿಂದ ತಂಗೆ ಐತ್ ನೋಡದೆ ಅಲ್ಲಿ ಬೇ ತಂಗಿ ಇಂಥ ಗಾಳ್ಯಾಗ ಇಂಥ ಹುಡುಗ ಅದು ಇಂಥ ಮಠ ಜಾತ್ರೆಯಾಗ ತನ್ನ ಹೌದಾಗ ಜಗ್ಗಿ 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 ಹರಿಲ್ಲ ಲಂಗಾನಿಂದ ಎಂತ ಗಟ್ಟಿ ಐತು ನಿಮ್ಮ ಅವ್ನ ಲಂಗ ಅದ ನಿಮ್ಮಂತ ಇರ್ತಿರಲ್ಲ ಆಕಾರ ಗಿಡ ಅದಕ್ಕ ಗಟ್ಟಿಗ ಹೊಲ್ಸಿರ್ತೀವಿ ನಾವು ಅದು ಇದ್ರು ನಮ್ಮ ಹುಡುಗರು ಅಂದ್ರೆ ಏನದ ಅದು ಸಿಗ್ನಲ್ ಕೋಡ್ ನಿನಗದು ಗೊತ್ತಾಗಂಗಿಲ್ಲ ತಿಳ್ಕೊಂಡು ಬಾಳೆ ಮಾಡು ಅದನ್ನೆಲ್ಲ ಟ್ರೈನಿಂಗ್ ಮಾಡಿ ಅನ್ನಂಗತ್ ನಾ ಇನ್ನೂ ಏನೋ ಮಾಡೇ ಇಲ್ಲ ಅಲ್ಲ ಮಾಡೇನಿ ಬಂದು ತಗೋ ಅದೇ ಕರುತೈತ್ರಿ ಮಾವಾರ ಲಂಗ ಅದನ್ನ ಎಂತಾರ ತಾಕ ಹೊಲ್ಸಿರಿ ಟೇಲರ್ ಎಮ್ನಾಪ್ ಡಬಲ್ ಕೋಟಿಂಗ್ ಇಟ್ಟು ಹೊಲದಾನ ಅದನ್ನ ಲಂಗ ನೀ ಯಾಕೆ ಹೋಗಿದ್ದೆ ಅವನ್ ತಾಕ ಏ ಮಗನ ನೆಟ್ಟಗೆ ಸಾವುಕಾರ ಹಣ್ಣು ಇಲ್ಲಿ ಕಂದ್ ನಿನಗ ಬಾಪರ ಬಸ್ ಹಂಗೈತ್ ಕೈಯ ಬರ್ಮಪ್ಪ ಮುಂದೆ ಲೇ ಮಗನ ನನಗೆ ಮಾವ್ರ ಹೊರಗೆ ತೆಗ್ದಿ ಮೂರನೇ ಕಣ್ಣ ಮಗಳ ಸಟ್ನ ಜಾಬ್ ಖಾಲಿ ಹಾಕೊಂಡು ಹೋಗೋ ಮನೆ ಕಡಿಗೆ ಬರ್ಲಿಕ್ಕಂದ್ರ ದರ ಹೇಳ್ಕೊಂಡು ಹೋಗ್ತೀನಿ ನಿನ್ನ ಮನೆ ಕಡಿಗೆ ಹೋಗೋಣ ಬ್ಯಾಡ ಅವ್ ನಡಿ ಸಪ್ಪ ಇಂದ ಜರ್ಗ ಯಾಕ ಜರ್ಗ ಯಾಕ ಸಪ್ಪ ಸರಿ ಮಾಮ ಬೆಕ್ಕನ್ನು ಬೆಕ್ ಹಂದಿ ಬಾಯಿ ನೆಕ್ ನೀನ್ ಯಾಕೆ ತೋರಿಸ ನಡಿ ಅಡಿ ಮಾವನ ಮತ್ ನನಗೆ ಇರ್ತೇನೆ ನಡಿ ಹೋಗೋದಿಲ್ಲ ಹೋಗೋದಿಲ್ಲ ಹೋಗು ಇಲ್ಲೇ ಕುಂದ್ರು ಕೊಂದರ್ತೀನಿ ಏನ್ ಕುಂತ ಏನ್ ಮಾಡ್ತೀಯ ಸರಿ ಮಾಮ ಮಾತೇನ್ ಮಾಡಕ್ ತೊಗೊಂಡ್ ಮಾತು ಬರ್ತಾನೆ ಮಾಮ ಅದ ಸರಿ ಓಪ ಮಾಮ ಬರ್ಲ ನಿಂದು ತಿಂಡಿನ ಮಾಡತ್ತೆ ಮಾಡ್ರಿ ಏನು ಮಾಡ್ಲಿ ಟಾಟಾ ಮಾಡ್ತೀನಿ ಟಾಟಾ ಮಾಡಿದ್ರೆ ಹೇಳ್ತೀನಿ ಕೇಳು ಎಬಸ್ತಿನ ಪುಂಜಿನ ಹಾವು ಊದು ಮೊದಲ ಮೂಗ್ಯಾವ ಅಂದ್ರೆ ಮೂಗ್ಯ ರೆಡಿ ಇರ್ತೀನಿ ನಾಗಿನಿ ಬ್ಯಾಡ ನಿಮ್ಮ ನೀನ್ ನಾಗಿನಿ ಮಾಡ್ತಾ ಖರ್ಚು ಬ್ಯಾಡ ನಾಗಿನಿ ಮಾವು ಪಿಂಗಿ ಊದನ ನಾನು ನಾಗಿನಿ ಮಾಡ್ತೀನಿ ಬಾಯಿ ಮಾಡ್ರಿ ನಡಿ ಓ ಬಾಯ್ ಮಾಡಿ ಎಲ್ಲ ಆಗೈತೆ ನಡ್ರಿ ಮರ ನಡಿ ಏ ಹೋಗಿನ್ ತಡಿ ಓ ಮರ ಹಿಂಗೆ ಯಾಕೆ ಮಾಡ್ತೀರಿ ಅಪರೂಪಕ್ಕೆ ಬಂದಿರ್ತೀವಿ ಊರಿಗೆ ಒಳಗ್ ದಪ್ತಿರಲ್ಲ ನಿಮ್ಮ ಹಾ ಬಾ ಹೋಗುಂಬ ಹೋಗೋಣ ಅಷ್ಟು ಸರಿ ಇಲ್ವಾ ಇದೆ ನಡಿ ಅಲ್ಲ ನನ್ನ ಮುದಕ್ಕ ಹಾಸಿದೆಲ್ಲ ನನ್ನ ಕದಕ್ಕ ನಿನ್ನ ಮಗಳು ಬಂದಿದ್ದು ಹದಕ್ಕ ನಾಳೆ ಒಯ್ತಿದ್ನ್ಯಾ ನಮ್ಮ ಗುಳಿಯದ್ರ ಒಂದಿ ಪಡಕ್ಕ ಗಜರಾಜನ್ जंगल का बादशाह शेर, बागू में बादशाह मोर, इस नाटक के बादशाह रविकांत। अनाथ में एक अनाथ, अनाथ नहीं अनाथों को रक्षक है। ಅನಾಥರನ್ನು ಆನರ್ತನ ನೋಡುವ ರಕ್ಕಸ ರಕ್ತ ಹೀರೋ ಹುಲಿ ನಾನು. ಶ್ರೀಮಂತರ ಸೋಗು ಹಾಕಿಕೊಂಡು ಪರನಾರ್ಯರ ಶಿರ ಹಿಡಿದು ತಾಯಿ ಸ್ಥಾನ ಮಾರಲು ನಿಂತು ರುಂಡ ಚಂಡಾಡ್ದು ಉದಯಿಸಿ ಬಂದ ಪುಂಡ ಪ್ರಚಂಡ ಹುಲಿ ನಾನು. ದಿನಕ್ಕೊಂದು ಕೊಲೆ, ಸುಲಿಗೆ, ಕಳ್ಳ ವ್ಯಾಪಾರ ಮಾಡೋರಿ ನಾನು. ಮಾದರಿಯಾಗಿ ಈ ಕನ್ನಡ ನೆಲದಲ್ಲಿ ಹುಟ್ಟಿ
ಕನ್ನಡ ತಾಯಿಗೆ ದ್ರೋಹ ಬಗೆಯುವ ಬಕಾಸುರರಿಗೆ ಬುದ್ಧಿ ಕಲಿಸಬೇಕೆಂದೇ ಜನ್ಮ ತಾಳಿ ಬಂದ ಹುಲಿ ನಾನು. ಒಂದು ಸಲ ಕಾಲು ಕೆದರಿ ನಿಂತರೆ ಬಂಡ ಪುಂಡ್ರಲ್ಲ ಗಡಗಡೆನ ನಡಿಗೆ ಶರಣಾಗಿ ಬಂದು ಬೀಳೋರು ನನ್ನ ಕಾಲಡಿಯಲ್ಲಿ. ಈ ರವಿಕಾಂತ ಹುಟ್ಟಿರೋದೇ ಸೂರ್ಯನಂತೆ ನಾಡು ಬೆಳಗೋಕೆ. ಅಂದು ಆ ಸೂರ್ಯದೇವ ಛಾಯಾಳ ಗರ್ಭದಲ್ಲಿ ಜನಿಸಿದ ಶನಿ ಪರಮಾತ್ಮ ಕಪ್ಪು ವರ್ಣದ ಜನಿಸಿದ್ದಕ್ಕೆ ತಂದೆ ಕೋಪಕ್ಕೆ ಬಲಿಯಾಗಿ ತನ್ನ ಸೂರ್ಯಕಿರಣ ಬೆಳೆ ಜಾಗದಲ್ಲಿ ಆ ಕೂಸನ್ನು ಒಗೆಯಲು ಹೇಳಿದ್ದೇ ತಡ. ಆ ತ್ಯಾಗದ ಆವರಣದಲ್ಲಿ ಆ ಶನಿ ದೇವ ಬೆಳೆದು ಈ ದೇವ ಮಾನವರ ಕರ್ಮಕ್ಕೆ ತಕ್ಕಂತೆ ಫಲ ನೀಡಿ ಅವರ ಜಾಲವನ್ನೇ ಬಯಲು ಮಾಡಿದ. ಅದರಂತೆ ಈ ಅನಾಥ ಹುಟ್ಟಿದ ಕ್ಷಣದಲ್ಲಿ ಎತ್ತವರಿಂದ ದೂರ ಆಗಿ ಈ ಕಪರ ಪಡೆಯವನ ತಾಣದಲ್ಲಿ ಬೆಳೆದು ಧರ್ಮ ರಕ್ಷಣೆಗಾಗಿ ತಾಯಿಂದ ಅಪಾರ ಶಕ್ತಿಯನ್ನೇ ಪಡೆದುಕೊಂಡಿದ್ದಾನೆ. ಅಂದು ಇದೇ ತಾಯಿಯ ರಕ್ಷಣೆ ಮೆರೆದ ವೀರ ಸಿಂಧೂರ ಲಕ್ಷ್ಮಣ ಇಂದು ಇದೇ ತಾಯಿಯ ರಕ್ಷಣೆ ಮೆರೆದ ಇಂದು ಇದೇ ತಾಯಿ ರಕ್ಷಣೆ ಮೆರೆದ ಜಂಗಲ್ ಟೈಗರ್ ರವಿಕಾಂತ. ಇದೇನು ಜಿತೇಂದ್ರ, ಈ ಜಾಗದಲ್ಲಿ ಬಜರಂಗಿ ಎಂಬ ಸಿಂಹಧ್ವನಿ, ಈ ಸಿಂಹಧ್ವನಿಗೆ ಇಡೀ ಬೆಟ್ಟ ನೊಡಿಗೆ ಪ್ರತಿಧ್ವನಿಯಾಗಿ ನನ್ನೆದೆ ಹೊಡೆದು ಮಾಡ್ತಲ್ಲ. ಹೇಳು ಜಿತೇಂದ್ರ, ಇದು ಯಾವ ವೀರ ಸ್ವರ ಇರ್ಬೇಕು? ಇಂಥ ಗಂಡು ಮಾಡಿದ ನಾಡಿನಲ್ಲಿ ಆ ದೇವ ಪುಂಡನ ಇರಬೇಕ. ಈ ಬೆಟ್ಟದಲ್ಲಿ ಒಬ್ಬ ಮಹಾವೀರ ಅಡಿಗೆ ಅನೇಕ ದಿನವಾಯಿತೆಂದು ವದಂತಿದೆ ಗೌಡ್ರೆ. ನನಗೆ ತಿಳಿದ ಈ ಪರ್ವತದೊಳಗಿದ್ದಾನ ಯಾರವನು? ಅವನ ಕಾಯಕವೇನು? ಅವನ ಶೋಧನೆ ಈಗ ಆಗಲೇಬೇಕು. ಗೌಡ್ರ ಅವನ್ರಿ ಬಡವರ ಬಂಧು, ಧರ್ಮದ ಸಿಂಧೂರ, ಅನ್ಯಾಯ ಇದ್ದವ್ರು ಸಿಡಿದತ್ತ ಭೂಪತಿ ಅಂತ ಮಾತಾಡ್ತಾರೆ ಗೌಡ್ರ ಜನ ರೀ ಅಪ್ಪಾರ. ಇದನ್ನು ಇಲ್ಲಿವರೆಗೆ ನನಗೆ ಏಕೆ ತಿಳಿಸಲ್ಲ ಓ ಮುತಾಲಿಕ? ಅಪ್ಪಾರ, ನಾ ನಿಮಗೆ ನಿನ್ನೆ ಹೇಳ್ಬೇಕಂತ ಮಾಡಿದ್ರಿ. ನಾ ನಿಮಗೆ ಹೇಳ್ಬೇಕನ್ನೋಷ್ಟ್ರಾಗ ನೀವ ಕೇಳಿದ್ರಿ ನೋಡ್ರಿ ಅಪ್ಪಾರ. ಈಗ ಅವನ ಭೇಟಿ ಆಗಲೇಬೇಕು. ಅನೇಕ ಕಡೆಗಳಲ್ಲಿ ನನ್ನ ವೈರ್ಯ ಪಡೆಗಳನ್ನು ಕಡೆ ಗಂಡಿನಲ್ಲಿ ತುಂಬಿಕೊಡ್ರು. ಆಗ ಆ ಗಂಡು ಯಾರೆಂದು ಮೊದಲು ನನಗೆ ತಂದು ಕೊಡು. ಅಂತ ವೀರ ನನಗೆ ದೊರಕಿದ್ರೆ ಈ ನಾಡಿಗೆಲ್ಲ ನಾನೇ ದೊರೆ. ನಗುವವರ ಮುಖ ನೋಡ್ತಿರಲ್ರಿ ಮುತಾಲಿಕ್ರ, ಮೊದಲು ಹೋಗಿ ಹುಡ್ಕೊಂಡ್ ನಡ್ರಿ ಆ ಬಂಡ ವೀರನ್ನ. ಯಾರು ಬ್ಯಾರ ಅಂತಾರೇ ಮಂಗ್ಯ ಹಳೆ ಮಂಗ್ಯ ನೋಡ ನಡಿ ಒಳಗೆ ಹೋಗಿ. ಅಪ್ಪಾರ ಹುಲಿ ಒಳಗಿದ್ದಂಗಿಲ್ರಿ ಅಪ್ಪಾರ, ಮೇಯಕದಂಗೆ ಕಾಣತ್ರಿ. ನಾಳೆಗೆ ಬಂದು ಭೇಟಿ ನೋಡ್ರಿ ಗೌಡ್ರ.
ಇರಲಿ ಮುತಾಲಿಕ, ಆ ಹುಲಿ ಹುಡುಕೋದು ನಿನ್ನ ಕೆಲಸ. ಅದೇ ಹುಲಿಯನ್ನ ಬಲಿ ಹಾಕಿ ಪಂಜರದೊಳಗೆ ಹಾಕೋದು ನನ್ನ ಕೆಲಸ. ಆ ಹುಲಿಯನ್ನು ಹಿಡಿದುಕೊಂಡು ಈ ನೆಲ ಆಳೋದೇ ನನ್ನ ಕೆಲಸ. ನಿಮ್ಮ ಮಣ್ಣು ಮುಖ ಕೆಲಸ ನಮ್ದು, ಬಾರ್ತೇನೆ ನಿನ್ನ. ಮನಸರ ಎಂಬ ಬಂದ ಗೆಳತಿ ಬಿಟ್ಟು ಹೋಗಲ. ಹೋಗು ಹೋಗು ದೇವೇಗೌಡ ಹೋಗ. ಆಸೆ ಆಕಾಂಕ್ಷೆಗಳ ಹೊತ್ತದಲ್ಲಿ ಮೆತ್ತಿಕೊಂಡಿರುವ ಚತ್ತಕ್ಕ, ಆ ಪತ್ತಾಯಲ್ಲ ಬಂದು ತಿಳಿದುಕೊಂಡಿರುವ ಆ ಮೂರ್ಖ, ನಾ ಕಂಡಿಟ್ಟು ನೀನು ಆಶೆಯಿಂದ ಗಳಿಸಿರುವ ಹಣದ ಆಶಾ ಗೊಬ್ಬರಕ್ಕೆ ಆ ನಿನ್ನ ಹಣದ ಆಶಾ ಗೋಪುರ ಕಾಂತಿಯ ಕಾಸ ನಾಣಕ್ಕೆ ಎಳಸದ ಹೂವಿನಂತೆ ಕುಸುಮದಿ ಅರಳಿಯ ಪರಿಮಳ ಬೀರಿ ನಾರಿಮುನಿಯಾಗಿ 18ರ ಹರಿಯದಲ್ಲಿ ಹುರಿದೊಮ್ಮಿ ನಿಂತಿರುವ ನಿನ್ನ ತಂಗಿಯ ಸಂಗ ಮಾಡಿ ಅವಳ ಅಂಗಿ ಸೌಂದರ್ಯ ಸವಿರುಚಿ ಒಂದ ಅವಳೆಂದಲೇ ನೀನು ಗಳಿಸಿರೋ ಅಪಾರ ಅಂತಸ್ತಿಗೆ ನಾನೇ ಚತುರ ಚಕ್ರವರ್ತಿಯಾಗಿ ಮೆರೆಯದಿದ್ರ ನನ್ನ ಹೆಸರು ಎಲ್ಪೆಂಟ್ ಕಿಂಗ್ ಗಜರಾಜನೇ ಅಲ್ಲ. ಜೈವೀರ್ ಪಾತ್ರಕ್ಕೆ ನಮ್ಮ ಕಾಕನವರಿಗೆ ನಾವು ಒಂದು ಪ್ಯಾಂಟು ಮತ್ತೆ ಒಂದು ಶರ್ಟ್ ಪೀಸ್ ಮತ್ತೆ 101 ರೂಪಾಯಿ ಕೊಡಲಾಗಿದೆ. ನಮ್ಮ ಅಣ್ಣನವರಿಗೆ ತುಂಬಾ ಆಭಾರಿಯಾಗಿದ್ದೇವೆ, ಧನ್ಯವಾದಗಳು. ಕಿರಣ್ ಪಾತ್ರಕ್ಕೆ ಆಶೆ ಆದಂತ ಪ್ರಶಾಂತ್ ಉಪ್ಪಾರ್ ಅವರಿಗೆ ಒಂದು ಮಲ್ಲಿಕ್ ಸಾಬ್ ಜಾಕಿ ಅವರು ಒಂದು ಪ್ಯಾಂಟು ಶರ್ಟ್ ಕೊಟ್ಟಿದ್ದಾರೆ, ಬಂದು ಸ್ವೀಕರಿಸಬೇಕು. ನಮ್ಮ ಮಾಲಕರಾದವರಿಗೆ ತುಂಬ ಆಭಾರಿಯಾಗಿದ್ದೇವೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರತಿ, ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರತಿ. ಹೊಂಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ, ಹೊಂಟ ಹೋಗುವಾಗ ಕೇಳತೀನಿ ಕೊನೆಯ ಸರತಿ. ನನ್ನ ಪ್ರೀತ್ಯಾಗ ಏನಿದ್ದ ಅಂತ ಕೊರತೆ. ಎಷ್ಟು ರಮ್ಯವಾಗಿದೆಯಲ್ಲ ಈ ಕೆತ್ತಿ ನಿಲ್ಲಿಸಿದ ಆ ಶಿಲ್ಪೆಯ ಕೈಚಳಕ. ವಾವ್, ಆ ಶಿಲ್ಪೆ ನೋಡಿ ನನಗೂ ಕೂಡ ಮೈ ಮರೆತು ಹೋದೆ. ನಾನು ಈ ಅಕ್ಕಿ ಪಕ್ಷಿಗಳ ಚಿಲ್ಪಿಲಿ ಕಲವನ್ನು ಕೇಳಿ ನನಗೂ ಹಾಡಬೇಕೆಂಬ ಆಸೆ ಆಗಿದೆ. ಓ ನನ್ನ ಮುದ್ದು ಕೋಗಿಲೆಗಳೇ, ನಾನು ಕೂಡ ನಿಮ್ಮತ್ತೆ ಹಾಡಲೇನು? ಮಾತಿಲ್ಲ ಕತೆ ಇಲ್ಲ ಇನ್ನೇನಿದೆ, ಕೈಕಾಲು ನಿಲ್ಲಲ್ಲ ಏನಾಗಿದೆ, ನಿನ್ನಿಂದಲೇ ಕಾಯಿಲೆ ಶುರುವಾಗಿದೆ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ.
ಮಾವಿನ ಮರ. ವಾರ್ರೆ ವಾ, ಇದು ಯಾವ ತೋಟದಲ್ಲಿ ಅರಳಿದ ಹೂವ? ಇವಳು ನವಿಲಿನಂತೆ ನರ್ತಿಸುವುದನ್ನು ಕಂಡು ಮುಪ್ಪಡಿಯರದ ಮುದುಕನ್ನು ಕೂಡ ತಲೆ ಹಾಕುವಂತಿದ್ದಾಳೆ ವೃತ್ತ ಪಂದ್ಯ. ಛೇ, ಇವಳು ಹೆಣ್ಣೆಂದ್ರೆ ಸೃಷ್ಟಿಸಿ ತೆರೆಗೆ ಹೋಗದ ಕಲಾಬ್ರಹ್ಮ ಎಂತ ಚತುರ. ಇವಳು ಬಳ್ಳಿಯಂತೆ ಬದುಕುವ ಸೊಂಟದೊಂದಿಗೆ ಇವಳು ಹಾಡಿದ ಹಾಡು ಕೇಳಿ ನಾನು ಇವಳಿಗೆ ಬೆರೆತುಕೊಳ್ಳಬೇಕೆಂಬ ಆಸೆ ಆಯಿತು. ಹೋ ಗೌಡ್ರ ತಂಗಿ ರಂಬೆ ರಾಧಿಕಾ, ಇದು ಒಳ್ಳೆಯ ಸಮಯ. ರಾಧಿಕಾ, ಯಾರವರು? ನಾನೇ ನಿಮ್ಮ ಅಣ್ಣನ ಸರ್ವ ಸಂಸ್ಥೆಯ ಡೈರೆಕ್ಟರ್ ಮ್ಯಾನೇಜಿಂಗ್ ರಾಜ ಅಂತ. ಓಹೋ, ಅರ್ಥವಾಯ್ತು. ನೀವಾ ನಮ್ಮ ಫ್ಯಾಕ್ಟ್ರಿ MD? ತುಂಬಾ ಥ್ಯಾಂಕ್ಸ್. ಸ್ವಲ್ಪ ದಾರಿ ಬಿಡಿ. ನಿಲ್ಲು ರಾಧಿಕಾ, ನೀ ನಡೆಯುವ ಅಡ್ಡ ದಾರಿ ತಪ್ಪಿಸ ನಿನ್ನ ಬಾಳಿಗೊಂದು ಹೊಸ ಬೆಳಕು ಕೊಡಬೇಕೆಂದು ಅಲ್ಲಿಂದ ಇಲ್ಲಿವರೆಗೂ ಧಾವಿಸಿ ಬಂದಿದ್ದೇನೆ. ಬಂದದಾಯ್ತಲ್ಲ, ತಾವಿಲ್ಲಿಂದ ಹೊರಟು ಹೋಗ್ಬಹುದು. ನಾನು ಬಂದು ಹಾಗೆ ಹೊರಟು ಹೋಗಲು ಬಂದಿಲ್ಲ ರಾಧಿಕಾ. ಈ ಗಜರಾಜನ ಹೃದಯ ಮಂದಿರುವಾಗ ನಿನ್ನನ್ನು ಮನ್ಮತಿಯಾಗಿಸಿಕೊಳ್ಳಲು ಬಂದಿರುವೆ. ನಕ್ಷತ್ರಗಳಂತೆ ಫಳಫಳನೆ ಹೊಳೆಯುತ್ತಿರುವ ಈ ನಿನ್ನ ಎಲ್ಲೆಡೆದ ನವಿಲಿನೊಂದಿಗೆ ಗೆರೆ ಬಿಚ್ಚ ನನ್ನೊಂದಿಗೆ ಪ್ರೇಮ ವಿಳಾಸ ಹೊಂದು ಆಮೇಲೆ ಕರೆದೊಯ್ಯುವ ಸುರದೇವನ ಆಸ್ಥಾನಕ್ಕೆ. ದೂರ ಸರಿಯಾಚ ಚಾಂಡಾಲ, ಪರಸ್ತ್ರೀ ಹೆಣ್ಣು ಮಕ್ಕಳೆಂದ್ರೆ ನಿನ್ನಂತ ಕಾಮಕನ ಕೈ ವಶ ಅಂತ ತಿಳ್ಕೊಂಡಿದೆಯೇನು ನಾಲಾಯಕ? ಹಿಂದೆ ದ್ರೌಪದಿ ಸೀತೆಯನ್ನು ಕೆಣಕಿದ ಆ ರಾವಣ ದುಶ್ಯಾಸನ ಸ್ಥಿತಿ ಏನಾಯ್ತು ಅಂತ ಮೊದಲು ನೆನಪು ಮಾಡ್ಕೋ. ಅದರಂತೆ ನಾನು ಸಮಯ ಪ್ರಜ್ಞಾವಂತನಲ್ಲ. ಹಸಿದಾಗ ಅನ್ನ ಕೈಗೆ ಸಿಕ್ಕಾಗಲೇ ಬೊಗಸಿ ತೃಪ್ತಿ ಪಡುವ ಚತುರ ಈ ವೀರ. ರಾಧಿಕಾ, ಮುಂಬರುವ ದಿನಗಳಲ್ಲಿ ನಿನ್ನ ಬಾಳು ಬೆಳಕಲ್ಲಿ ಕಂಗೊಳಿಸಬೇಕೆಂಬ ಆಸೆ ನಿನಗಿದ್ರ ನನ್ನ ಮಾತು ಕೇಳಿ ನನ್ನ ಒಪ್ಪಿಕೋ. ಸಾಹುಕಾರನು ತಂಗಿ ಅಂತ ಎದೆ ಒಪ್ಪಿಸಿ ಬಾಧ್ಯ. ಸದಾ ನಿನ್ನ ಜೀವನದಲ್ಲಿ ಕಷ್ಟವೆಂಬ ಕಟ್ಟಿಟ್ಟ ಬುದ್ಧಿ ನೀ ತಿಳಿದುಕೋ. ಏ ಹುಚ್ಚ, ಪ್ರೀತಿ ಎಂಬ ಅರ್ಥಕ್ಕೆ ಕಷ್ಟವೇ ಕಾರಣೀಭೂತ ಅಂತ ತಿಳ್ಕೊಂಡು ನೀನೇನಾದ್ರೂ ಆಪ್ತರೆ ಅದು ನಿನಗೆ ಅನರ್ಥವೇ ಸರಿ. ಈ ನಿನ್ನ ಸ್ವಾರ್ಥಕ್ಕೋಸ್ಕರ ಈ ರೀತಿ ಒಂದು ಹೆಣ್ಣಿಗೆ ಈ ಏಸಿ ಮಾತಾಡುವ ನೀನೊಬ್ಬ ಈ ಸಮಾಜದಲ್ಲಿ ಲುಚ್ಚ ಕಣವ ಲುಚ್ಚ. ಅಚ್ಚ ಮೆಚ್ಚಿದ ನಿನ್ನ ಪ್ರಬಲವಾದ ಧೈರ್ಯ ಶಕ್ತಿಗೆ. ಎಲ್ಲವೂ ಬಲ್ಲೆನೆಂದು ಈ ಬಿಲ್ಲಾಳ ಗಜ ಶಕ್ತಿಗೆ ಉತ್ತರಿಸಬೇಡ. ನಾನೇ ಬಲ್ಲೆನೆಂದು ಕಸದಲ್ಲಿ ರಸ ತೆಗೆಯುವ ಈ ಕಲಿಯುಗದಲ್ಲಿ ಪ್ರೇಮ ರಾಜನೆಂದು ಬಿರುದು ಪಡೆದಿರುವ ಈ ಗಜ ಕೇಸರಿಯನ್ನು ಮರೆತ ಮಾತನಾಡಿದೆಯಾ ಎಣ್ಣೆ? ನೀನೊಬ್ಬಳು ಈ ಸಮಾಜದಲ್ಲಿ ಕಾಲು ಜಾರಿದ ಹೆಣ್ಣೆ ಎಂದು ಕಳೆಯುವುದ ಹೊಡೆದೆಬ್ಬಿಸುವ ನಿನ್ನ ಸೂಳೆ ಎಂಬ ಪಟ್ಟವನ್ನ. ಬಾಯ್ ಮುಚ್ಚೋ ಚಾಂಡಾಲ. ಹೆಣ್ಣೆ ಜಗದ ಕಣ್ಣು, ಹೆಣ್ಣಿನಿಂದ ತೂಗುತ್ತಿದೆ ಈ ಜಗದ ತೊಟ್ಟು. ಎಣ್ಣೆ ವಿಶ್ವರೂಪಿಣಿ ಎಂದು ಆಡಿ ಹೊಗಳುವ ಈ ನಮ್ಮ ನಾಡಿನಲ್ಲಿ ಅನರ್ಥ ಹೆಣ್ಣಿಗೆ ಸೂಳೆ ಪಟ್ಟ ಕಟ್ಟಿದ್ದೆ ನಿಜವಾದ್ರೆ ಈಗಲೇ ಎದ್ದು ಬಂದು ನಿನಗೆ ಒದ್ದು ನಿಂತರೆ ಸಮಾಜದ ಹೆಣ್ಣು ಕುಲ. ಸಮಾಜ ಇದೊಂದು ಪತಿವ್ರತ ಸ್ತ್ರೀಯರ ಸಮಾಜ. ರಾಧಿಕಾ, ಚೆತ್ತ ಕೊಟ್ಟು ಕೇಳು ನಿನ್ನ ಗರುತಿ ಕುಲದ ಕಥೆಯನ್ನು. ತೊಳೆದು ಬಿಡುತ್ತಾನೆ ಒಂದು ಸಲ. ನಿತ್ಯ ಪತಿಯ ಪರಮಾತ್ಮನಿಂದ ಅವನ ಪಾದ ಪೂಜೆ
ಮದುವೆಯಾಗದ 3 ತಿಂಗಳ ಗರ್ಭವತಿಯಾದ ಹೆಣ್ಣಿಗೂ ಅಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಹರೆಯದ ಹುರುಪಿನಲ್ಲಿ ಹಲವಾರು ಜನರ ಸಂಘ ಮಾಡಿ ಮಾಂಗಲ್ಯದ ಒಡತಿಯಾದ ತಕ್ಷಣ ನಾನೇ ಸತೀಶ್ ಶರಣಮ್ಮ ಎಂದು ಕೈ ಎತ್ತಿ ಹೇಳುವ ಬಂಡ ರಂಡಿಗಳಷ್ಟೆಲ್ಲ ಈ ನಿನ್ನ ಸಮಾಜದಲ್ಲಿ. ಇದಕ್ಕೆ ಕೊಡು ನೀನು ಉತ್ತರ. ನೀಚ ಎನ್ನು ಕುಲಕ್ಕೆ ಈ ರೀತಿ ಹೀಯಾಳಿಸಿ ಮಾತಾಡ್ತಾ ಇದೆಯಲ್ಲ, ನೀನೊಬ್ಬ ಗರತಿ ಮಗ ಅಲ್ಲ ಕಣೋ, ನೀನೊಬ್ಬ ಜಾರಣಿಯ ಮಗ. ಜಾರಣಿಯ ಮಗ, ಜಾರಣಿಯ ಮಗನಂದು ಜಾಡಿಸುವಂತೆ ಮಾತನಾಡಿದ್ಯಾ ಎನ್ನ? ಮುಗೀತೋ ನಿನ್ನ ಕಥೆ. ಗಂಧವಿದೆತೋ ಮಾಂಸವಿದೆತೋ ರಕ್ತವಿದೆತೋ ಗುಂಡಿಗೆಯ ಈ ಪ್ರೀತಿ ಮಾತ್ರ ಇನಿಯಲಿಲೆದೋ. ಓ ಪ್ರಾಣವೇ ಓ ಪ್ರಾಣವೇ ನಾನಿನ್ನ ಬೀಡಲಾರೆ. ಲೇ ಮನೆ ಮುರುಕ ಸಾಹುಕಾರ, ಕೈ ಬಿಡಲೇ ಸಾಧ್ವೆ ಕೈಯನ್ನು. ನನ್ನ ಪ್ರಬಲ ಕಾಮ ಪ್ರಯೋಗದಲ್ಲಿ ಅಡ್ಡೈಸಿ ಬಂದ ನೀನ್ ಯಾವ ಸುಳ್ಳೆ ಮಗ? ಏ ಕೆಟ್ಟ ಸುಳ್ಳ ಮಗನ, ಪರಸ್ತ್ರೀಯರನ್ನು ಕಾಡಿದ ನಿನ್ನಂತ ಕಾಮುಕರ ಕಣ್ಣು ಕೇಳಲು ಧಾವಿಸಿ ಬಂದ ಕ್ರಾಂತಿ ವೀರ. ನೀನೊಬ್ಬ ನಮ್ಮಲ್ಲಿ ಸದಾ ವಿರಸಲು ಹುಟ್ಟಿಸಲು ಬಂದ ನೀನೊಬ್ಬ ಮಹಾಚೋರ. ಬಾಯಿ ಮುಚ್ಚಲೇ ರಾಮ್ಕೋರ, ನಿಮ್ಮಂತವರ ಭ್ರಾಂತಿ ಬಿಡಿಸುವ ಸಲುವಾಗಿ ಸದಾ ಸಿದ್ಧವಾಗಿ ನಿಂತ ಇವನು ಮಹಾವೀರ. ಉಂಡ ಮನೆಗೆ ದ್ರೋಹ ಬಗೆಯುವ ಬಂಡ ನೀನಾಗಿ ಒಡ ಹುಟ್ಟಿದ ಸಹೋದರನಂತೆ ನೋಡಿಕೊಂಡ ಆ ದೇವೇಗೌಡನ ಕಣ್ಣಿಗೆ ಮಣ್ಣೆರಚಿ ಅವನ ತಂಗಿಯನ್ನೇ ಕೆಣಕಲು ನಿಂತ ನೀನು ಬರೀ ಚೋರ ಅಷ್ಟೇ ಅಲ್ಲ, ಅವನ ಇಡೀ ಸಂಪತ್ತಿಗೆ ಕಣ್ಣು ಹಾಕಿ ಕುಳಿತ ಮಹಾ ಚೋರ. ಕ್ರಾಂತಿವೀರ, ಸದಾ ಇವರ ಅಣ್ಣನ ಶ್ರೀಮಂತಿಕೆಯನ್ನು ಆಕಾಶದ ಎತ್ತರಕ್ಕೆ ಬೇಸಬೇಕೆಂದ ಕಾಲಿಟ್ಟ ನನಗ ಮಹಾಚೋರನೆಂದು ಪ್ರತಿಪಾದಿಸಿದೆಯಾ ಅಪವೃತ್ತ? ಸುಮ್ಮನೆ ಈ ಪ್ರತಾಪ ಮಲ್ಲನನ್ನು ಕೆಲಿಕೆ, ಸುಮ್ಮನೆ ನಿನ್ನ ಪ್ರಾಣ ಕಳೆದುಕೊಳ್ಳಬೇಡ. ಈ ಕುಸುಮವನ್ನು ಕೈಬಿಟ್ಟು ಇಲ್ಲಿಂದ ಹೊರಟು ಹೋಗ. ಬಾಯಿ ಮುಚ್ಚೋ ಹೇಳಿ, ಒಂಟಿ ಹೆಣ್ಣನ್ನು ನಿನ್ನಂತವನಿಗೆ ಕೈಗೆ ಸಿಗಿಸಿ ಹಾಗೆ ಹೋಗಲಿಕ್ಕೆ ನಾನೇನು ಕೈಗೆ ಬಳೆ ತೊಟ್ಟ ರಣ ಹೇಳಿ ಅಲ್ಲ, ನನ್ನ ಪ್ರಾಣ ತೆಗೆಯುವೆ ಅಂತ ಹೇಳುವ ನಿನ್ನಂತವನನ್ನು ಇಂಚು ಇಂಚಾಗಿ ಕತ್ತರಿಸಿ ಹಾಕುವ ರಣಧೀರ ನಾನು. ಈ ಗಂಡು ಒಂದು ಸಲ ಎದೆ ಮುಟ್ಟಿ ತೊಡೆ ತಟ್ಟಿದರೆ ನನ್ನ ಸೌಂಡಿಗೆ ಇಡೀ ಬೆಟ್ಟವೇ ಪುಡಿ ಪುಡಿಯಾಗಿ ಅಲ್ಲಿಂದ ಒಡೆದು ಬರುವ ಕಲ್ಲಿನ ತುಂಡಿಗೆ ಈ ನಿನ್ನ ಗಂಡದೇ ಪುಡಿ ಪುಡಿ ಆಗುತ್ತದೆ. ಬಾರಲೇ ಗಂಡು ಸಾಗಿಬೇಕು. ಇದೊಂದು ಸಮಯ ಹೋಗಲಿ, ಇದರಲ್ಲಿ ಯಾರು ಗಂಡಸು ಅಂತ ತೋರಿಸೋ ಕಾಲ ಬಂದೇ ಬರ್ತೈತೆ. ಕ್ರಾಂತಿವೀರ ನೆನಪಿರಲಿ, ಬರ್ತೀನಿ. ನಿನ್ನ ಒಪ್ಪಿಗೆ ಕೇಳದ ನನ್ನ ಎರಡು ಕಿವಿಗಳು ತಂದ ತಗೊಳ್ಳಿ ಕಿವಿದಂದ. ನಿನ್ನ ತಪ್ಪದ ನನ್ನ ತಪ್ಪಲಿ ಕೈಗಳು. ಹೋಗಲೇ ಹೋಗ, ಇಂಥದಕ್ಕೆಲ್ಲ ಹೆದರೋದಿಲ್ಲ ಈ ಧೀರ. ಹಾ ಏನಮ್ಮ ರಾಜಕುಮಾರಿ, ಸಾಕಿದ ನಾಯಿ ಸಾಕಿದ ಒಡತಿಯನ್ನೇ ಕಚ್ಚುತ್ತದೆ ಅಂತ ನಾನೆಲ್ಲೂ ನೋಡಿರಲಿಲ್ಲ. ಹಾ ಇರಲಿ, ಜೋಪಾನವಾಗಿ ಮನೆಗೆ ನಡ್ರಿ. ನಿಲ್ ವೀರ ಪುರುಷೋತ್ತಮ್, ನನ್ನ ಮಾನ ನನ್ನ ಪ್ರಾಣ
ಕಾಪಾಡಿದ ನಿಮಗೆ ತುಂಬಾ ಧನ್ಯವಾದಗಳು. ಅಂದಾಗೆ ನಂದೊಂದು ಮಾತು ನಡೆಸ್ಕೊಡ್ತೀರಾ? ಅದೇನಂತ ಹೇಳು ರಾಜಕುಮಾರಿ. ನೋಡಿ ವೀರೋತ್ತಮ, ಅಂತೂ ನೀವು ಸ್ಪರ್ಧೆಯಲ್ಲಿ ಗೆದ್ದಾಗ ನಾನೇ ನನ್ನ ಕೈಯಾರೆ ನಿಮಗೆ ಹೂವಿನ ಹಾಲೆ ಹಾಕಿದೆ. ಆ ಮಾಲೆ ಹಾಕಿದ ತಕ್ಷಣ ಈ ನಿನ್ನ ಕೈ ಸ್ಪರ್ಶ ನನಗೆ ಇನ್ನೂ ಕಾಡುತ್ತಾ ಇದೆ. ನಿಮ್ಮನ್ನು ನೋಡಬೇಕು ಅಂತ ತುಂಬಾ ಆಸೆ ಆಗಿತ್ತು. ಆದರೆ ಆ ಆಸೆ ಈಗ ಈಡೇರಿತು. ಅದಲ್ಲದೆ ಈ ನಿಮ್ಮ ಧೈರ್ಯ, ಶೌರ್ಯ, ಗಂಭೀರ ಈ ನನ್ನ ಮನಸ್ಸಲ್ಲಿ ಮೂಡಿ ನನ್ನನ್ನು ಮೂಕಳನ್ನಾಗಿ ಮಾಡಿಬಿಟ್ಟಿದೆ. ಈಗ ನನ್ನ ಮಾನವನ್ನು ಕಾಪಾಡಿ ನನ್ನ ಬಾಳಿಗೆ ದಾರಿ ದೀಪವೂ ನೀವಾಗಿದ್ದೀರ ಅಂದ ಮೇಲೆ ನನ್ನ ಕೈ ಹಿಡಿದು ನನ್ನ ಸತ್ಯ ಅಂತ ಸ್ವೀಕರಿಸಿಕೊಳ್ಳಿ ಅಂತ ನಿಮ್ಮ ಕಾಲಿಗೆ ಬಿದ್ದು ಬಿಡ್ಕೊಳ್ತೀನಿ. ಎದ್ದೇಳು ರಾಣಿ, ಎದ್ದೇಳು. ನಿನಗೇನು ಹುಚ್ಚು ಹಿಡಿದಿದೆಯಾ? ನಿಮ್ಮನ್ನ ನಮ್ಮ ಹುಟ್ಟ ವೈರಿ ಅಂಥದ್ರಲ್ಲಿ ಈ ಸಂಬಂಧ ಕೂರುವುದೇ ಇದ್ಯಾವ ನಿನ್ನ ನಿರ್ಧಾರ? ಇಲ್ಲ, ನೀವೀಗ ನಿಮ್ಮ ನಿರ್ಧಾರನ ಬದಲಿಸಲೇಬೇಕು. ನನ್ನನ್ನು ಸತ್ಯ ಅಂತ ಸ್ವೀಕರಿಸಲೇಬೇಕು. ಆಯ್ತು ರಾಣಿ, ಆಯ್ತು. ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಿನ್ನನ್ನು ನನ್ನ ಸತಿ ಎಂದು ಸ್ವೀಕರಿಸುವೆ. ಆದರೆ ನಮ್ಮ ಅಣ್ಣನ ಆಜ್ಞೆಗೆ ಕಾಯೋಣ. ಆದರೆ ಈಗಂತೂ ನಡೆಯಲಿ ನಮ್ಮಿಬ್ಬರ ಗಾಂಧರ್ವ ವಿವಾಹ. ಬಾ, ನನ್ನನ್ನು ಬಿಗಿದಪ್ಪಿ ಒಂದು ಹಾಡನ್ನಾದರೂ ಹಾಡು ಬಾ ಚೆಲುವೆ. ನಿಮ್ಮಿಷ್ಟನೇ ನನ್ನ ಇಷ್ಟ. ಬನ್ನಿ ಹಾಗಾದ್ರೆ. चांद बहुत दूर है मगर चांदनी मेरे पास है. चांद बहुत दूर है मगर चांदनी मेरे पास है. तुम बहुत दूर है तुम्हारा दिल मेरे पास है. मेरे राजा ನಿನ್ನಾನೇ ನಿನ್ನಾನೇ ಪ್ರೀತಿ ದೇವತೆ ನಿನ್ನಾನೇ ನೀನಿಲ್ಲದೆ ನಾನಿಲ್ಲ ದೇವರಾನೇ. ನಿನ್ನಾನೇ ನಿನ್ನಾನೇ ಪ್ರೀತಿ ದೇವತೆ ನಿನ್ನಾನೇ ಈ ಜೀವ ಎಂದೆಂದು ನಿನ್ನದೇನೇ. ನಿನ್ನಾನೇ ಪ್ರೀತಿ ದೇವತೆ ನಿನ್ನಾನೇ ನೀನಿಲ್ಲದೆ ನಾನಿಲ್ಲ ದೇವರಾನೇ. ಈ ಪ್ರೀತಿಯ ಪುಟದಲ್ಲಿ ಬರೆಯೋ ಬರವಣಿಗೆಯಲ್ಲಿ ನಮ್ಮಿಬ್ಬರದೇ ತಾನೇ ಇತಿಹಾಸ. ಬಿಟ್ಟು ಬಾಳುವುದು ಗೊತ್ತೇನೆ ಲೋಕ ಎನ್ನುವ ಲೋಕನೇ. ಹಾ ರಾಧಿಕಾ, ಆ ಗಜರಾಜ ಒಬ್ಬ ಕೆಟ್ಟ ಮಿಡಿನಾಗರ ಹಾವು. ಅವನ ಬಗ್ಗೆ ಜಾಗೃತವಾಗಿರಿ. ಬನ್ನಿ ಹೋಗೋಣ. ನಡೀರಿ ಹೋಗೋಣ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಛೇ, ಈಗೇನು ಮಾಡಲಿ? ಹೋಗಿ ಹೋಗಿ ಕ್ರಾಂತಿವೀರ, ಹೋಗ. ನಿನಗೆ ಅರ್ಥವಾಗುತ್ತದೆ ಈ ಗೌಡ ಗಜರಾಜನ ಕಪಟ ನಾಟಕದ ಸನ್ನಿವೇಶ. ಎಂದು ನನಗಾಗಿ ಕಾದು ಕುಳಿತಿರೋ ರಾಧಿಕೆಯನ್ನು ನೀನು ಆವರಿಸಿಕೊಂಡಿರುವೆ ಅಂದಾಗ ಇದರ ಸೇಡನ್ನು ಇದೇ ಒಂದೇ ಒಂದು ಪೋಟವಿನಿಂದ ನಿಮ್ಮ ಇತಿಹಾಸವನ್ನೇ ಬದಲಾಯಿಸಿ ಬಿಡುತ್ತೇನೆ. ನಿಮ್ಮ ಅಗಲಿಕೆ ರೋಣದಲ್ಲಿ ಮಧ್ಯಾಹ್ನ ಅವಳ
ನೌಕರಿ ಸಿಗಲಿಲ್ಲ ಕಲಿತ ಸಾಲಿ ಕಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲ್ತವರಿಗೆ ನೌಕರಿ ಸಿಗಲಿಲ್ಲ ಸಾಲ ಸೂಲ ಮಾಡ್ತಾರಂತ ಬೀಜ ಗೊಬ್ಬರ ತರತಾರಂತ ಸಾಲ ಸೂಲ ಮಾಡ್ತಾರಂತ ಬೀಜ ಗೊಬ್ಬರ ತರತಾರಂತ ಬಿತ್ತಿ ಮನೆಗೆ ಬರ್ತಾರಂತ ಬಿತ್ತಿ ಮನೆಗೆ ಬರ್ತಾರಂತ ಬಂದ ಮೇಲೆ ಮಳಿ ಆಗಲಿಲ್ಲ ಕಲಿತ ಸಾಲಿ ಕಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲಿತವರಿಗೆ ನೌಕರಿ ಸಿಗಲಿಲ್ಲ ಗರ್ಭರ್ಸಿ ನಾನ ಕರ್ಕ ನಡೆದ್ರ ಗರ್ಭರ್ಸಿ ನಾನ ಕರ್ಕ ನಡೆದ್ರ ಕಮಾವ ಜೈಲ ಉಸಿರು ಜೈಲ ಕಮಾವ ಜೈಲ ಉಸಿರು ಜೈಲ ಬೊಕ್ಕೈತಿ ಕ್ಷಮಲ ಅವಟ್ಟು ಬಡು ಬೊಕ್ಕೈತಿ ಕ್ಷಮಲ ಬೊಕ್ಕೈತಿ ಕ್ಷಮಲ ಅವಟ್ಟು ಬೊಂಗಿ ಬೊಕ್ಕೈತಿ ಕ್ಷಮ ಹತ್ತರ ಬಸ್ಸಿನ ಹುಡುಗಿ ಒಪ್ಪ್ಯಾಳು ಹೌದಾ ನನ್ನ ಮನದಾಗ ಮಣಿ ಮಾಡಿ ಕುಣದಾಳು ಹತ್ತರ ಬಸ್ಸಿನ ಹುಡುಗಿ ಒಪ್ಪ್ಯಾಳು ನನ್ನ ಮನದಾಗ ಮಣಿ ಮಾಡಿ ಕುಣದಾಳು ಹತ್ತಿ ಬರ್ತಿದ್ದಲ್ಲ ಹುಡುಗ ಹತ್ತರ ಬಸ್ ಬಂದ ಇಳಿಯತ್ತಿದ್ದಿ ನೀನು ಬಾದಾಮಿ ಕಸ ಹತ್ತಿ ಬರ್ತಿದ್ದಲ್ಲ ಹುಡುಗ ಹತ್ತರ ಬಸ್ ಬಂದ ಇಳಿಯತ್ತಿದ್ದಿ ನೀನು ಬಾದಾಮಿ ಕಸ ನಿನ್ನ ರೂಪ ನೋಡಿ ಬೆರಗಾಗಿ ನಿಂತ ಮನಸ್ಸಿಗಾತ ತ್ರಾಸ ಕನಸಿನ್ಯಾಗ ಕಡಿ ಮಾಡಿದೆಲ್ಲ ತಿರುಗಿ ಮಂದಹಾಸ ಓ, 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 ಆ, 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 ಆ. ಅನ್ಸಾವ ನಿನ್ನ ಕಿಂಡಿ ಕನಲ್ ಕನಲ್ಲ ಸಿಗ್ತಾವ ಹುಡುಗಿ ನಿನ್ನ ಟಕಲ್ ಟಕಲ್ಲ ಅನ್ಸಾವ ನಿನ್ನ ಕಿಂಡಿ ಕನಲ್ ಕನಲ್ಲ ಸಿಗ್ತಾವ ಹುಡುಗಿ ನಿನ್ನ ಟಕಲ್ ಟಕಲ್ಲ ಅನ್ಸಾವ ಜಾಡ್ಸಾವ ಹೊಡ್ಯವ ಕಡ್ಯವ ಅನ್ಸಾವ ನಿನ್ನ ಕಿಂಡಿ ಕನಲ್ ಕನಲ್ಲ ಸಿಗ್ತಾವ ಹುಡುಗಿ ನಿನ್ನ ಟಕಲ್ ಟಕಲ್ಲ ಅನ್ಸಾವ ನಿನ್ನ ಕಿಂಡಿ ಕನಲ್ ಕನಲ್ಲ ಸಿಗ್ತಾವ ಹುಡುಗಿ ನಿನ್ನ ಟಕಲ್ ಟಕಲ್ಲ ಈ ಊರಾಗ ಗಂಡು ಮಕ್ಳು ಅದಿರೋ ಇಲ್ಲ ಎಲ್ಲರೂ ಚುಚ್ಚ ಬಿಟ್ಟಿರೇನು ಜನನ ಇಲ್ಲಪ್ಪ ಎದ್ದ ಹೋಗ್ಬಿಟ್ರ ಎಲ್ಲಾರು ಮಮ್ಮ ಮ್ಯಾಲಿಂದ ಮ್ಯಾಲ ಕೆಳಗಿನ ಕೆಳಗ ಮ್ಯಾಲಿನ ಮ್ಯಾಲ ಕೆಳಗಿನ ಕೆಳಗ ನಡಬಾರ್ದೈನ ಹೌಸ ಪುಲ್ಲ ಎಲ್ಲಿ ನೋಡಿದಲ್ಲಿ ಎಲ್ಲ ಪುಲ್ಲ 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 ಎಲ್ಲಿ ನೋಡಿದಲ್ಲಿ ಎಲ್ಲ ಪುಲ್ಲ 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 ಮ್ಯಾಗಿನ ಇಲ್ಲ ಕೆಳಗಿನ ಇಲ್ಲ ಮ್ಯಾಗಿನ ಇಲ್ಲ ಕೆಳಗಿನ ಇಲ್ಲ ನಡಬಾರ್ದ ಮೊದ್ಲೇ ಇಲ್ಲ ಎಲ್ಲಿ ನೋಡಿದಲ್ಲಿ ಎಲ್ಲ ಕುಲ್ಲ 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 ಎಲ್ಲಿ ನೋಡಿದಲ್ಲಿ ಎಲ್ಲ ಕುಲ್ಲ 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 ಸಿಗಬಾರ್ದ ಸಿಕ್ಕಾರ ಒಮ್ಮ್ಯಾರ ಹುಡುಗಿ ಹಳ್ಳಾದ ದಂಡ್ಯಾಗ ಸಿಗಬಾರ್ದ ಸಿಕ್ಕಾರ ಒಮ್ಮ್ಯಾರ ಹುಡುಗಿ ಹಳ್ಳಾದ ದಂಡ್ಯಾಗ ಮಪ್ಪ ಹಿಡಿದೈತಿ ನಿನಗೀಗ ಮಪ್ಪ ಹಿಡಿದೈತಿ ನಿನಗೀಗ ಮುಳುಗಿಸಿ ಬಿಡ್ತೀನಿ ನೀರಾಗ ಸಿಗಬಾರ್ದ ಸಿಕ್ಕಾರ ಒಮ್ಮ್ಯಾರ ಹುಡುಗಿ ಹಳ್ಳಾದ ದಂಡ್ಯಾಗ ಹಂಗಲ್ಲ ದೋಸ್ತ ನಾ ಬಿಸ್ತೀನಿ ಕೇಳಿಲ್ಲ ಎಲ್ಲದನ ನನ್ನ ಹಲ್ಕಟ್ಲವ್ವರ ಅವನ ಸಲುವಾಗಿ ಚಾಲೋ ಇಟ್ಟಿನಿ ಟೂ ಸಿಕ್ಸ್ ನಂಬರ ಎಲ್ಲದನ ನನ್ನ ಹಲ್ಕಟ್ಲವ್ವರ ಅವನ ಸಲುವಾಗಿ ಚಾಲೋ ಇಟ್ಟಿನಿ ಟೂ ಸಿಕ್ಸ್ ನಂಬರ ಊರಣ ಮಂದಿಗೆ ಹೇಳ್ಕೊತಿದ್ದರ್ಗಿ ನೀವು ನಲ್ಲವರ ಊರಣ ಮಂದಿಗೆ ಹೇಳ್ಕೊತಿದ್ದರ್ಗಿ ನೀವು ನಲ್ಲವರ ನನ್ನ ಬೆಟ್ಟ ಬೆರತಿಗೆ ಹೊತ್ತನ ಬನ್ನ ಎಲ್ಲದನ ನನ್ನ ಹಲ್ಕಟ್ಲವ್ವರ ಅವನ ಸಲುವಾಗಿ ಚಾಲೋ ಇಟ್ಟಿನಿ 5 3 ನಂಬರ ಹೋಗುಣಿಸಿ ಹೋರಿ ನಂದು ಹಾಯತೈತಿ
ಗೋಡ ಚುಚ್ಚಿ ನಿನ್ನ ಲಂಗ ಹರಿಯತೈತಿ ಕೌಬನಿಸಿ ಹೋರಿ ನಂದು ಹಾಯತೈತಿ ಗೋಡ ಚುಚ್ಚಿ ನಿನ್ನ ಲಂಗ ಹರಿಯತೈತಿ ಕೆಂಪನ ಲಂಗ ಕಾಣತೈತಿ ಕೆಂಪನ ಲಂಗ ಕಾಣತೈತಿ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ ಕಲಿಸಿದ್ರಿ ಪ್ರತಿ ಪಾಠ ನಿಮ್ಮವ್ವ ಮಾಡಿಸಲ ನಂಗ ಮಾಟ ಕಲಿಸಿದ್ರಿ ಪ್ರತಿ ಪಾಠ ನಿಮ್ಮವ್ವ ಮಾಡಿಸಲ ನಂಗ ಮಾಟ ಏನ ದೋಸ್ತ ಹಂತಿ ಪದ ಬಾಳ ಜೋರ್ ಐತಲ್ಲ ನಿಂದ ಹುಡುಗಿ ಇವತ್ತ ಎಲ್ಲ ಮಸಿ ಚರಗ ಚೆಲ್ಲಾಕ ಬಂದೀವಿ ನಾವು ಇವತ್ತು ದೊಡ್ಡ ಹಬ್ಬ ಈ ಬುತ್ತಿ ನೋಡಿದ್ರೆ ಗೊತ್ತಾಗ್ಬೇಕಲೇ ಹುಡುಗಿ ನಿನಗ ಗೊತ್ತೈತಿ ಆದ್ರ ಅದು ಇವತ್ತ ಯಾಕೆ ಚಲ್ತಾರ ಅನ್ನೋದು ಸ್ವಲ್ಪ ಹೇಳಲ್ಲ ಇದ್ರ ಬಗ್ಗೆ ನಿನಗೇನು ಗೊತ್ತೈತಿಲೇ ಹುಡುಗಿ ಗೊತ್ತಿಲ್ಲ ಅದಕ್ಕ ಹೇಳು ಇವತ್ತ ಬೀಜಾಳ ಬಿತ್ತಿ ಉತ್ರಿ ಮಳೆಯಾಗ ಬೀಜಾಳ ಬಿತ್ತಿ ಕ್ಯಾಟ್ ಈ ಭೂಮಿ ತಾಯಿ ಗುಡಿ ತುಂಬಾಕ್ ಬಂದಿವಿಲೇ ಹುಡುಗಿ ಓ ಹಿಂಗೈತ ನೀ ಏನ್ ಮಾತಾಡ್ತೀಯೋ ನೀನು ಹುಡುಗಿ ಈ ಬುತ್ತಿ ನೋಡಿದಾಗ ಗೊತ್ತಾಗಬೇಕು ನಿನಗ ಏನ್ ಇವತ್ತು ಎಲ್ಲ ಮಸಿ ಐತಿ ಅನ್ನೋದು ಅದ ಗೊತ್ತಾಯ್ತು ಅಮ್ಮರೇ ಅದ ಇವತ್ತ ಯಾಕ ಚರ್ಗ ಚಲ್ತಾರ ಅನ್ನೋದು ಸ್ವಲ್ಪ ಹೇಳು ಇವತ್ತ ಹುಟ್ಟು ಸತ್ತಿಲ್ಲ ಹಾ. ಸುಡ್ಗಾಡ್ ಕಂಡಿಲ್ಲ ನಿನಗ ಹೆಣ್ಣು ಅನ್ನೋದು ಬಾಕಿ ಕಂಡಿಲ್ಲ ಏನ್ ನೀ ಮಾತಾಡೋದು ಬಾಕಿ ಬುತ್ತಿ ಒಮ್ಮೆ ಉಂಡೆ ಅಂದ್ರ ನಿನಗೆ ಗೊತ್ತಾಗತ್ತ ಏನ್ ನಾನು ಮಾತಾಡೋದು ನಿಜ ಐತಿಲೇ ಹುಡುಗಿ ನಿಜ ಐತಿ ಹೌದಾ ಯಪ್ಪ ನನಗೆ ಗೊತ್ತಾಯ್ತಿದ್ದಲ್ಲ ತಗದು ತೋರಿಸು ನಿನ್ನ ಬುತ್ತಾಗ ಏನೇನದಾವ್ ತಿಂತೀನಿ ನಾನು ಸ್ವಲ್ಪ ಲೇ ಉತ್ರಿ ಮಳಿ ಹಸ್ಯಾಗ ಹಾ ಬೀಜಾಳ ಬಿತ್ತಿ ಹಾ. ಎದಿ ಮಠ ಬೀಜಾಳ ನಿಂತಾವು ಬೀಜಾಳ ಕೀಳಾಕೊಂತೀವಿ ಈ ಭೂಮಿ ತಾಯಿ ಉಡಿ ತುಂಬಿ ಕಾಟ ಓ ಎಲ್ಲ ಮಸಿ ಚರ್ಗ ತಿನ್ನ ತೆಗಿ 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 ಈ ಎಳ್ಳು ಹಚ್ಚಿದ ರೊಟ್ಟಿ ಎಳ್ಳ ಇಲ್ಲಲ್ಲ ಅದ್ರ ಕಡುಬು ಕರ್ಚಿಕಾಯಿ ತಿಂದ ಕಾಟ ಇಬ್ರು ಕಟಮ್ ಕುಟುಂಬ ತಿಂದ ಒಂದ್ ಹೊಗೆ ಒಂದ ರಿಕಾರ್ಡ ಯಪ್ಪ ಮಸ್ತ್ ಅಂದ್ರ ಮಸ್ತ್ ಐತಿ ಒಂದು ಬುತ್ತಿ ಹೇಳಕ್ಕಾವಲ್ಲ ನಾನಕ್ರ ಈಟ ಅದನ ಅದ್ರದ್ದು ಈಟ ಐತಿ ಅವ್ನ ತಕ್ಕಂಗ ಹಳೆ ಅವನಿಗೆ ಚಿಗೆಗೆಲೆ ನೀನು ಚುನುಮನ ಇರಬೇಕಂತ ಬೌಡಿ ಮಾಡಿದೆ ನನಗ ಮೋಡಿ ಇರಬೇಕಂತ ಬೌಡಿ ಮಾಡಿದೆ ನನಗ ಮೋಡಿ ಬೌಡಿ ನೋಡಿ ಮುಂದ ಭಗವತ ನಿಂತ ಬಿಟ್ಟದ ಹುಡುಗನ ಗಾಡಿ ಬೌಡಿ ಬೌಡಿ ಜಂಪರದ ಬೌಡಿ ಬೌಡಿ ಲಕ್ಷ ಬಟ್ಟ ಹೋಗಬಾತ ಗೇರ ಬಟ್ಟ ಬಿಲಬಾತ ಗಾಡಿ ಒಳಗ ನೀ ಹತ್ತ ನಿನ್ನ ಮ್ಯಾಲ ನನ್ನ ಚಿತ್ತ ಕೊಡತೀನಿ ಬಾರ ಮುತ್ತ ತಂದೀನಿ ಮೂಗಿಗೆ ನತ್ತ ಕೊಡತೀನಿ ಬಾರ ಮುತ್ತ ತಂದೀನಿ ಮೂಗಿಗೆ ನತ್ತ ನಡು ನೀರ್ಯಾಗ ಬಿಟ್ಟ ಹುಡುಗಿ ಮಾಡ ಬ್ಯಾಡದಾತ ಬೌಡಿ ಬೌಡಿ ಜಂಪರದ ಬೌಡಿ ಬೌಡಿ ಲ ಲ ಲ ಲ ಲ ಲ ಲ ಲ ಲ
ಬಂದಳ ಬಂದಳ ಬೋರಂಗಿ ನಾಟಕ ಮಾಡಕ ನಮ್ಮ ಸಂಗಿ ಕೈಗೆ ಮದರಂಗಿ ಹಚ್ಚಾಳ ಉತ್ತ ಹಿಡಿಸ ಹೊಂಟಾಳ ಹುಡುಗನ ಹುಡುಗಯ್ಯ ಬಿಶಾಳ ಬಲ್ಲಂದ ಕುಣಿಯ ತಾಳ ಕೈ ಹಿಡಿದ ಎಳೆಯ ತಾಳ ಬೇಗುಳಗ ನೋಳೆ ಬಿಶಾಳ ಆ ಏನಾತ ನಿನಗ ತ್ರಾಸಕತಿ ಬಾರ ಹೀರವಂಡ ನಿನಗ ತೋರುತ್ತೀನಿ ಇಂಗ್ಲೆಂಡ ನಾದಿನಿ ಜಗದ ಮಂಡ ನಾನಂದು ಜಗದ ಮಂಡ ನಾದಿನಿ ಜಗದ ಮಂಡ ಜಗದ ಮಂಡ ಏ ಹಂಗಲ್ಲಿದೆ ನಾ ಬಸ್ತೀನಿ ಕೇಳಿಲ್ಲ ತ್ರಾಸಕ್ಕೈತಿ ನನ್ಗ ತ್ರಾಸಕ್ಕೈತಿ ನಿನಗೆಲ್ಲ ತ್ರಾಸ ಆದ್ರೆ ಮಲ್ಕ ಬ್ಯಾಸರ ಆಗತೈತೆ ಅಲ್ಲಿ ಇಲ್ಲ ಹಂಗ ಒಳ್ಳೆ ಆಡ್ಸ್ಬೇಡ ಏನ ಒಳಸಿದೆ ಅಂದ್ರ ಹಾ ಇಲ್ಲಿ ಹೇಳತ್ತ ಬಪ್ಪರ ಬಸಲಿಂಗಿ ಹರ್ಕೋಬೇಡಿ ನಿನ್ನ ಲುಂಗಿ ಬಾರಪ್ಪ ಮೊಬೈಲ್ ಮಂಗ್ಯ ಎಲ್ಲಿ ನಿಂತ ಬಂದ್ಯಪ್ಪ ಇದು ಇದು ಯಾರಿಗೂ ಅಲ್ಲಪ್ಪ ನಾಟಕದ ಡೈಲಾಗ್ ಐತಿ ಅದನ್ ಬಂದ್ ಇಲ್ಲಿ ಯಾಕ ನೀ ಹೊಡ್ಕೊಳಕತ್ತಿ ಏ ಹುಡ್ಗಿ ಹೇಳ ಆ ಮಗ ಮಾಡ್ಯಾನ ನಿನ್ನ ಮನಸ್ಸು ತೊಡಗ ಆಗ್ಲಿಕ್ಕೆ ತಿನ್ನಿಸ್ಯಾನ ನಿನಗೆ ಎಳೆ ಕಡಬ ಅದನ್ನ ನೋಡುತ್ತಲೇ ಆಯ್ತು ನಾನು ಎಲ್ಲಿ ಗುಡುಗ 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 ಲೇ ಮುತ್ತಲೇ ಬಗಡ ನಿನ್ನ ಬಾಯಿ ಇಲ್ಲೇ ನಿನ್ನ ಜಾಗ ಖಾಲಿ ಮಾಡಿ ಇಲ್ಲಿ ನಿಂದ ಕೆಲಸ ಏನೂ ಇಲ್ಲ ಯಾಕೆ ಮಂಗ್ಯಾನ ಮಗನ ನಂದು ಕೆಲಸ ಇಲ್ಲೇ ಐತಿ ನನ್ನ ಫಿಗರ್ ಇಲ್ಲೇ ಐತೆ ಅಂದ್ರೆ ನನ್ನ ಕೆಲಸ ಇಲ್ಲೇ ಐತಿ ನಾ ಇಲ್ಲೇ ನಿಂದ್ರವ ಹೆಂಗ ಕಾಣಿಸುತ್ತಾ ನಿನ್ನ ಮೈಗೆ ಲೇ ಯಾರು ಬರ್ತಾ ಬರ್ತಾ ಕಾಲ ಕೆಟ್ಟೈತಿ ಈ ಮಂಗ್ಯಾನ ಮಗನ ಮಾತು ನಂಬೇಡ ಇವ ಬಾ ಕಂತ್ರಿ ನನ್ನ ಮಗ ಅದನ ಅಕ್ಕ ನನ್ನ ಮಗ ಇವ ಒಂದು ಪಾನ ಹೋಗದ 9 ರೂಪಾಯಿ ತಗೊಂಡ ಮಗ ಅದ ನೀವ ಇಸ್ಪೇಟ್ನ್ಯಾಗ ಹಿಂಗ ಅನ್ನೋದು ಗೊತ್ತಿಲ್ಲ ಅವಾಗ ಲೇ 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 ಖರ್ಚಿಟ್ಟೆ ಕಡಿಬಿನ ತಟ್ಟಿ ಅವಳ ಮನಸ್ಸು ಮಾಡಿದಿ ನೀ ಮುರಾ ಬಟ್ಟಿ ಇದಕ್ಕೆ ಮೊದಲು ಚಂದ ಇದ್ಲಿಕ್ಕಿ ಹಾರಾಡುವ ಬಣ್ಣದ ಚಿಟ್ಟಿ ಹಂಗ ನೀ ಹಾಕಿ ಅವಳ ಮನಸ್ಸು ಕಟ್ಟಿ ಕರೆ ಹೇಳಲಿ ಅವಳ ತಲೆ ಮುಟ್ಟಿ ನನ್ನ ತಲೆ ಮುಟ್ಟಕ ಹೋಗ್ಬೇಡ್ರಿ ನೀವು ಏ ಸಾರು ಈ ಮಗನ ಕೈಯಾಗ ಈ ಮಗ ಹಾಕ್ಯಾನ ನಿನಗ ಬೇರೆ ಪ್ಲಾನ್ ನಾನು ಮೊದಲೇಕ ತಿರುಸ್ತೀನಿ ನಿನಗೆ ಕಡಬ ಏ ಸಾರು ಆ ಮಂಗ್ಯಾನ ಮಗನ್ ಬಿಟ್ಟು ನನ್ನ ಕೈ ಹಿಡಿದ್ ನಡಿ ನೀವು ಚಿಮಂಗೇನ್ ಹಿಡಿಬೇಕೇನ ಮರ್ತ್ ಬಿಟ್ಟನ ನಾ ಗೋಪಾಲ್ ಅಂಗಡ್ಯಾಗ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿದ್ದು ಆ ಮಂಗ್ಯಾನ ಮಗನ ಬಿಟ್ಟು ನಾನು ಕೈ ಹಿಡಿದ್ ನಡಿ ನೀ ಆರ್ಸಿಸ್ ಮನಿ ಹಾಕ್ಸಿ ಇಲ್ಲ ಹಾಕ್ಸಿನಲ್ಲ ಆ ಮನಿಗೆ ಹಾಕ್ತೀನಿ ನನಗೆ ಬಂಗಾರದ ಒಲಿ ಆ ಬಂಗಾರದ ಒಲಿ ಮುಂದ ಕುಂತು ತೆಗಿನು ಬಂಗಾರದ ಶಲ್ಯ ಅಂದ್ರೆ ನಿಮ್ ಮನ್ಯಾಗ ಬಂಗಾರದ ಶಲ್ಯ ಬರ್ತೈತ ನಂಗಾತ ಹಂಗಲ್ಲ ಶಾರು ಮತ್ತೆ ಹೆಂಗ ಬಂಗಾರದ ಶಲ್ಯ ಬರ್ಬೇಕಂದ್ರ ಬರ್ಬೇಕಂದ್ರ ನಾನು ನೀನು ಕೂಡಿ ಲಗ್ನ ಆಗಿ ಇಲ್ಲಿಂದ ಕರಂಗುಡಿ ತನ ಕೈ ಹಿಡ್ಕೊಂಡು ಜೋಡಿಲೆ ಉಡೆ ಹಾಕಿವ್ ನೋಡ ಅದನ್ನ ನೋಡಿ ಅಕ್ಕ ಪಕ್ಕ ಮಂದಿ ಅಂತಾರ ನೋಡ ಏನಂತ ಇವ್ರು ಬಾಳ ಬಂಗಾರ ಐತಂತಂದು ಅಲ್ಲಿ ಬರ್ತ ನೋಡ ಶಾರು ಬಂಗಾರದ ಒಲ್ಲಿ ಅನ್ನೋದು ಏ ಹುಡುಗಿ ಕರಿಯಮ್ಮ ತನ ಹೋಗಿರ್ತೀರಂತ ಆ ಕಡೆ ಎಷ್ಟು ಚಿಕ್ಕ ಕುಡ್ದು ಮೂಲಿ ಆ ಕೆಳಗಡೆ ಎಷ್ಟು ದೂರ ಇರ್ತ ನಿಮಗ ಸಾಕು ನಿಮ್ದು ಪುರಾಣ ಬೇಕಾಗಿಲ್ಲ ಯಾಕಂದ್ರೆ ಚರ್ಗ ಚಲಗೊಂಡಿ ನಾ ಇನ್ನ ಬರ್ತೀನಿ ಹೋಗ್ಬೇಡ ತಡಿ ಸ್ವಲ್ಪ ತಡ್ದಿನ ಅಯ್ಯೋ 1 ವರ್ಷದ ಬಿಟ್ಟು ಮತ್ 4 ವರ್ಷಕ್ಕೆ ಬರ್ತ ನಮ್ ನಾಟಕ ಹೋಗಿದ್ದೇನು ಹೋಗ್ಬೇಡ ನಮಗೆ ಹೇಳಕತ್ತೇನೆ ಹಂಗಂದ್ರೆ ಏನು ಗೊತ್ತಿಲ್ಲ ಶಂಕರ ಹೇಳ ತಗೋಬರ್ರಿ ಬಂದು ನಿಮ್ಮ ಸಸ್ತ ಇಲ್ಲ ಬಂಗರ ಗಿಂಡಿ ಹೋಗುಣಿಸಿ ಜಾತ್ರೆ ಮಾಡೋಣ ನಾವು ಜೋರ ನಮ್ಮೂರ ಜಾತ್ರೆ ಮಾಡೋಣ ನಾವು ಜೋರ
ತಿಂಡಿನೇ ಮಾಡಕ್ ಹೋಗೋಣ ಅವನು. ಏ ತಿಂಡಿ ಕುಡ್ಸಲ್ ನಾವು ಮಾಡೋಣ ಬೇಡ ಹೇಳೋ ಪಾತ್ರ ಇಲ್ಲಿ ಮಾಡೋಣ ಬೇಡ ಹೇಳು. ಇರ್ಲಿ ಗೌಡ್ರ ತಿಂಡಿ ಬಿದ್ದತ್ತಂದ್ರ ತಿಂಡಿ ತೋರ್ಸೋರ ಅದಾರ. ಕೌದಿ ಹೊಲಿ ಅವ್ರು ಬಂದಾರ್ರಿ. ಅಲ್ಲಿದಾರ್ರಿ ಅವರು ಹೋಗಿಂದ ಹಳಾಲಿ ಮಾಡ್ಕೋಬೇಡ್ರಿ. ಕೌದಿ ಹೊಲಿಯಾರ ಹೋಗಿಂದ ಹಳಾಲಿ ಮಾಡ್ಕೋಬೇಡ್ರಿ. ಹೋಗಿಂದ ಹಳಾಲಿ ಮಾಡ್ಕೋಬೇಡ್ರಿ. ಶಬ್ಬಾಷ್ ಚೆರಗ ಈ ತಂಡಿಗೆ ಕಳ್ಳಿ ಚಾಲ್ ಎರಗ ನಮ್ಮನ್ನ ನೋಡಿ ನೀ ದಿನ ಕೊರದಲ್ಲಿ ಮುದುಕ ಲೇ ಕತ್ತಿ ಕಿರಬ ಈ ಛತ್ರ ಮಾಡಿ ಚೆರಗ ಮಗನ. ಯಪ್ಪ ಓದಿ ಬೇಡಪ್ಪ ನಾನು. ಸತ್ಯ ಯಾವ ನಾನು ಯಾಕ ಅಲ್ಲಿ ಬೇತಂಗಿ ಹಿಂಗೆ ಯಾಕೆ ಗೋಣಿ ಆಚೆ ಯಪ್ಪ ಇವ್ರು ಬಿಡಿಸ್ಕೊಡ್ತೀನಿ ಬಾ ಅಂದ್ರ ಜೇನು ತುಪ್ಪ. ಗೋಣಿ ಮಾಡ ಇವ್ರು ನಮ್ಮಿದ್ರ ಹಾಕ್ತಾರ ನೀವು ಏನ್ ಹಾಕ್ತಾರ ಇವ್ರು ಯಾಕ್ರಿ ಮಾವರ ಹಾಕ್ಬೇಡ್ರಿ ನೀವು 5 ಕೈಲೆ ಗೇನ. ಯಾಕ್ಲೇ ಮಣಿ ಮುರುಕ ಮಾವ ಯಾವ್ಲೇ ಮಣಿ ಮುರುಕ್ ನೀವು ಮಾವ ಅಂತ ಮಗ. ಹೌದಲೇ ಪೀನ್ರಿ ಹಳೆ ಪೀನ್ರಿ ಮಗನ ನಾಳೆ ಒಂದ್ ಇರದ 3 ತುಣಕ್ ಅದಿ ಮಾವರ ನೀವು ಒತ್ತು ಮಾಡ್ಬೇಡ್ರಿ ತುನಕ. ಈ ಜನಕ್ಕೆ ಹೇಳ್ರಿ ನಾವ ನಿನ್ ಮಳೆ ಅಂತೇಳಿ ಈ ಜನಕ್ಕೆ ಹೇಳ್ರಿ. ಯಾಕ್ಲಿ ಮಂಗ್ಯಾನ ಮಗನ ಹತ್ತಗ ನಾ ಗಪ್ಪ ದಿನ ಅಂತಂದು ಹತ್ತಗ ಮಾತಾಡ್ಕೊಂತ ಈ ಸಂಗುನ್ ಒಳಗ್ ಬಂದನ ಒಂದ ಮಗನ ನಾ ಕೈ ಹಚ್ಚಬಾರ್ದ ಹಚ್ಚಿನಿ ಅಂದ್ರ ಹಾಕಿನಿ ಬೀಜಾಳ ಹೊಲಕ್ಕ. ತಂಗಿ ಶಾರು ನಾವ್ ಹಿಂಗ ಮಾತಾಡ್ಕೊತ ನಿಂತೀವಿ ಅಂದ್ರ ಈ ಮಂಗ್ಯ ಮಕ್ಕ ಮಾಡಿಸ್ತಾರ ಬಿಸ್ನೆಸ್ ಜಳಕ ನಮಗ್ ಬ್ಯಾಡ ತಳಕ ಮೊದ್ಲೇಕ್ ನೀನ್ ಲಂಗ ಗಟ್ಟಿಯಾಗಿ ಹಿಡ್ಕೊ. ನಾವ್ ಸಟ್ನ ಹೋಗೋಣ ನಮ್ ಬೀಜ ಹೊಲಕ್ ಚರ್ಚರ್ ಕೊಳಕ್ ಹೋಗೋಣ. ತಡ್ರಿ ಅಜ್ಜರ ಸಂಗು ತಡಿ ನೀನು. ನಾಳೆ ಪೇನ್ರಿ ಅಜರ ಅಂತೆ ಮಗನ ಒಂದೊಂದು ಕತ್ತಿ ಮನ ಮಾಳ ಹಚ್ಚಿಕೊಂಡ ಯಾಕ್ರಿ ಮಕ್ಕಳೇ ನಾಳೆ ಮುಂಬೈದ್ರ 300 ಹೊಲಕ್ ಕೊಟ್ಟು ಹೆಂಗ್ ಹೊಲಕ್ ಬಂದಾರ ಮಗನ. ನೀವ್ ಒಟ್ಟು ದೌಡ್ ಬಂದು ಕೇಟ ನಾಷ್ಟಾ ಪ್ಲೇಟ್ ಚುಮ್ಮರಿ ತಿನ್ನಗತ್ ಬಾ ನಡೆಯ ನಿಮ್ಮ ನೋಡಿ ಬಾ ಏನಿದೆ ತಂಡಿ ಮಕ್ಕಳು ಜಿಗಿದಾಡು ಸ್ಟೇಜ್ ನೀನು. ಏ ಸಂಗು ಯಪ್ಪ ಎಂತ ಚಲೋ ಇತ್ತು ಅದು ಹುಡುಗಿ. ಇವ ನಾಯಕ ಹಚ್ಚಿದ ಬೊಗೋಣಿ ಬಂದು ಕರ್ಕೊಂಡ್ ಹೊಳಿಬಿಟ್ಟು ನೀವು ಅವನ ಇವನು ಬರೇ ಬೊಗೋಣಿ ತಗೊಂಡು ಚಿಂತಿನ ನೋಡಿ ಅವನು ಇವಾಗ ಅಲ್ಲ ಮೈ ಮಂಗ್ಯಾನ ಮಗನ ಸೈಲ್ ಬಿಟ್ರ ಶಾರು ನಿಂಗ್ ಕೊಳ್ಳೆ ಕರ್ತನ ತಾಳೆ. ಈ ಮಂಗ್ಯಾನ ಮಗನ ಸೈಲ್ ಬಿಡ್ಬಾರ್ದು ಶಾರು, ಸೈಲ್ ಬಿಡ್ಬಾರ್ದ. ನೋಡ ಸೈಲ್ ಬಿಟ್ಟು ಕಳ್ಳೆ ಕರ್ತನ ತಾಳೆ. ಕಟ್ಟವನ ನಾ ತಾಯಿ ಕಟ್ಟಾಕ ಬಂದಿನಿ. ಕಟ್ಟವನ ಚಟ್ಟ ಕಂಪ್ನಿಯವರು 500 ರೂಪಾಯಿ ಬಸವರಾಜ ಇರಪ್ಪ ಕಾರ್ಕೊಂಡು 2000 ರೂಪಾಯಿ ಮಲ್ಕಜಪ್ಪ ಭಗವತಿ 2001 ರೂಪಾಯಿ ಯಲ್ಲಪ್ಪ ಬಸರ್ ಕೋಡ್ 500 ರೂಪಾಯಿ ಕೇಶಪ್ಪ ಲಮಾನಿ 1000 ರೂಪಾಯಿ
ಉದಯಿಸಿ ಭೂಮಣ್ಣಿನ ಪ್ರತಿಯೊಂದು ಜೀವರಾಶಿ ಬೆಳಕು ಚೆಲ್ಲುವ ಆ ರವಿಕಾಂತ ಇಲ್ಲಿ ನಿತ್ಯ ನಡೆಯುವ ನ್ಯಾಯದ ಪರದೆ ನೋಡಿ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಕೊಡಲು ಉದಯಿಸಿರುವನು ಈ ರವಿಕಾಂತ. ಈ ಬೆಂಕಿ ಪುರುಷನದಾರಿಗೆ ಯಾವ ರೌಡಿ ಏನಾದ್ರೂ ಎದುರಾಗಿ ನಿಂತರೆ ಅವನನ್ನು ಯಮನ ಪಾದಕ್ಕೆ ಸೇರಿಸ್ರೆ ಈ ಟೈಗರ್ನ ಗುರಿ. ಈ ಹುಲಿ ಒಂದು ಸಲ ಕೈ ಎತ್ತಿದರೆ ಈ ಸೃಷ್ಟಿಯಲ್ಲಿ ಜನಿಸಿದ ಸ್ವಾರ್ಥಿಗಳ ಜೀವ ಮರಣ ಎಂಬ ಶಬ್ದದಲ್ಲಿ ಸೇರುವುದು ಖಂಡಿತ. ಯಾಕೆಂದ್ರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುಬೇರನಾಗಿ ಮೆರೆಯಬೇಕೆಂದರು ಹಲವಾರು ಜನ. ಧರ್ಮ ನ್ಯಾಯ ಪಥದಲ್ಲಿ ಬದುಕಬೇಕೆಂದರು ಕೆಲವು ಜನ. ಆ ಹಲವು ಜನರು ಹಲ್ಲನ್ನೇ ಕಿತ್ತು ಅವರನ್ನು ಕುಣಿಸಬೇಕೆನ್ನುವುದೇ ಈ ರವಿಕಾಂತನ ಛಲ. ಆ ಯಮರಾಜ ಒಮ್ಮೆ ನರಜೀವಿಗಳ ಕುರಳಿಗೆ ಹಗ್ಗವನ್ನಿಸಿದ್ರೆ ಮುಗೀತು. ಆ ಕ್ಷಣವೇ ಅವರೆಲ್ಲೋ ಪ್ರಾಣ ನನ್ನ ಸನ್ನಿಧಿಗೆ. ಈ ಯಮರಾಜ ಒಮ್ಮೆ ಈ ಸಮಾಜದ ಪಾಪಿಗಳ ಮೇಲೆ ಕೈ ಬೀಸಿದ್ರೆ ಮುಗೀತು. ಅವರ ಎಲ್ಲೋ ಪ್ರಾಣ ನನ್ನ ಸನ್ನಿಧಿಗೆ. ಅಂಥದ್ರಲ್ಲಿ ಯಾವ ಕಟುಕನೇನಾದರೂ ಶ್ರೀಕುಲಕ್ಕೆ ಕೈ ಹಾಕಿ ಧರ್ಮ ದಾರಿ ತಪ್ಪಿಸಿ ನನ್ನಂತೆ ಅನಾಥ ಮಕ್ಕಳ ಸೃಷ್ಟಿಗೆ ಕೈ ಹಾಕಿದರೆ ಅಂದೇ ಅವರ ಮರಣದ ಮಹಾನವಮಿ ಆಚರಿಸದಿದ್ದರೆ ನಾನು ಈ ಜಂಗಲ್ ಟೈಗರ್ನೆಲ್ಲ ಚಾಮುಂಡಿ ತಾಯಿಯ ನೀನೇ ತಿಳಿದೋನೆ ಇನ್ನೊಂದು ಜನ್ಮ ಇದ್ರೆ ಹುಟ್ಟೋದು ಇಲ್ಲದೆ ಬಿದ್ದೋದು ಎದ್ದು ನಿಮ್ಮನೆ. ಸಿಂಹ 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 ಕಲಿಯುಗ ಕಲ್ಕಿ ಯುಗ. ಅರ್ಥಾತ್ ಕ್ರಾಂತಿ ಯುಗ. ಈ ಕ್ರಾಂತಿ ಯುಗದಲ್ಲಿ ನಾನೇ ಕುಬೇರನಾಗಿ ಮೆರೆಯಬೇಕೆಂದು ಮುಂದಡಿ ಇಟ್ಟರೆ ಸದ್ದಿಲ್ಲದ ವಾಡಿಗನಾಗೆ ಈ ಸರ್ಪಕ್ಕೆ ಪುಂಗಿಯುವುದು ನಿಂತಿದ್ದಾನಲ್ಲ ಆ ಲಂಗುಲ ಗಮ್ಮಿಲ್ಲದ ಬಡವ ಕ್ರಾಂತಿವೀರ. ಎಲ್ಲ ರಂಗದಲ್ಲೂ ನನ್ನದಾಗಿಲ್ಲಿ ಒಂದು ನಾಯಿ ಅಂತ ಬಗಳುವ ನಿನ್ನ ಬಾಯಿಗೆ ಶಬ್ದವೇದಿ ಬಾಣ ಬಿಟ್ಟು ನೀನು ಪ್ರಾರಂಭಿಸುತ್ತಿರುವ ವಿದ್ಯಾಚೇತನ ಸಂಸ್ಥೆಯನ್ನು ಕಿತ್ತು ಹಾಕಿ ಈ ಸೇಡಿಗೆ ಪ್ರತಿಕಾರ ಎನ್ನು ಹಾಗೆ ಮುಂದೊಂದು ದಿನ ನಿನ್ನ ಹತ್ಯಶೀಲಕ್ಕೆ ಅಪಾಯ ತಂದು
ಉಪಾಯದಿಂದ ನಿಮ್ಮ ಅಣ್ಣ ತಮ್ಮಂದಿರನ್ನು ಸರ್ವನಾಶ ಮಾಡಿ ನಾನೇ ಈ ನಾಡಿನ ದುರಿಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇವೇಗೌಡನೇ ಅಲ್ಲ. ಸಾಕು ಮಾಡಿಕೊಡ್ರೆ ಈ ನಿಮ್ಮ ಅಟ್ಟಹಾಸದ ನಗೆಯನ್ನು. ಏಕೆ ಜಿತೇಂದ್ರ, ಏನಾಯ್ತು? ಆಡಿದ್ದನ್ನೇ ಮಾಡಿ ತೋರಿಸುವ ಆಟ ಯೋಗಿ ನಾನೇ ಎಂದು ಹೇಳ್ತೀರಾ ಅಷ್ಟೇ. ಆದ್ರೆ ಒಂದು ವಾರದೊಳಗೆ ಬಂಗ್ಲೆ ಭೀಮನ ಹಣ ನಾನೇ ತಂದು ಮುಟ್ಟಿಸ್ತೀನಂತ ಹೇಳಿ ಒಂದಲ್ಲ, ಆ ಹೇಳಿ ಜೈವೀರ ಏನಾಯ್ತ್ರಿ ಅವನ ಕೆಲಸ? ಅದನ್ನ ಈಗಲೇ ಮಾಡ್ಬೇಕು ಜಿತೇಂದ್ರ. ಬೇಗ ಹೋಗಿ ಆ ಜೈವೀರ್ ನಾನು ಎಲ್ಲಿದ್ರು ಎತ್ತಾಕೊಂಡು ಬಂದ್ಬಿಡು. ಏ ತಮ್ಮ ಬರ್ಲಿಕ್ಕಂದ್ರ ದರದ ಹೇಳ್ಕೊಂಡ್ ಬಂದ್ಬಿಡ ಮಂಗ್ಯಾನ ಮಗಣ್ಣ. ಈಗಲೇ ನಿಮ್ಮ ಅಪ್ಪನೇ ಆಗಿದೆ ಅಂದ್ರೆ ಸಾಕು, ಅವನೆಲ್ಲೇ ಮರಿಯಾಗಿ ಅಡಿಗಿಕೊಂಡು ಕುಳಿತರು. ಆ ಕೋಳ ರಕ್ಕಸನನ್ನು ದರ ನೆಳೆ ತಂದು ನಿಮ್ಮ ಪಾದದಡಿಗೆ ಹಾಕುವೆ. ನಾನಿನ್ನು ಹೋಗಿ ಬರುತ್ತೇನೆ. ಜೈವೀರ ಈ ದೇವೇಗೌಡ ಕಣ್ಣಿಟ್ಟನಂದ್ರ ಅದರ ಕರೆ ತೆಗೆದುಕೊಡದೆ ಬಿಡಲಾರ. ಸಮಯಕ್ಕೆ ತಕ್ಕಂತೆ ಬಾಂಗ್ಲಾ ಭೀಮನೆ ಅವರಲ್ಲಿ ಸಿಲುಕಿರುವಾಗ ಅದರಲ್ಲಿ ಏನಿನ ಬಲ ಮುರಿತಾನ ಈ ಚಲಗಾರ. ನೋಡ್ತಾ ಇರು ಮಗನೇ. ಗೌಡ್ರಿ, ನೀವೇ ಹಠ ಸಾಧಿಸುತ್ತ ನಿಂತ್ರ ನಿಮ್ಮ ಮಣಿ ರತ್ನಕ್ಕೆ ಕೈ ಹಾಕಿ ವಶಪಡಿಸಿಕೊಂಡು ಹೋಗಿದ್ದಾನೆ ಅವರ ತಮ್ಮ ಕ್ರಾಂತಿವೀರ. ಇದೇನು ಹೇಳ್ತಿರು ಗಜರಾಜ? ಯಾವ ರತ್ನ ಹೌದು? ತ್ರಿಲೋಕ ಸುಂದರಿಯಾಗಿ ನಿಮ್ಮ ಪ್ರೇಮ ಪಂಜರದಲ್ಲಿ ಹೊಳೆಯುತ್ತಿರುವ ನಿಮ್ಮ ಸ್ವಂತ ತಂಗಿಯ ಬಗ್ಗೆ ಹೇಳುತ್ತಿರುವೆ ಗಜರಾಜ. ಬೆಂಗೆ ಬಾದಿಗೂ ಮಾಸದಿರುವ ಆ ನನ್ನ ತಂಗಿಯ ಬಗ್ಗೆ ಏನು ಹೇಳ್ತಿರುವ? ಯಾವತ್ತ ಕೆಚ್ಚದೆ ವೀರನ ತಂಗಿ ಅಂದು ಆಶ್ಚರ್ಯ ಪಡೆದೇ ಇದ್ದಲ್ಲಿ ಮುಚ್ಚು ಮರ ಇಲ್ಲದೆ ತನ್ನ ಕಾಮದಾಹವನ್ನು ತೀರಿಸಿಕೊಂಡು ಬರುತ್ತಿದ್ದಾಳೆ ನಿನ್ನ ತಂಗಿ. ರಾಜ, ಹೊಳೆಯುವ ನಕ್ಷತ್ರಕ್ಕೆ ಮಂಕು ಪರದೆ ಹಾಕಲು ಹೊಟ್ಟೆ ಆ ಮೂರ್ಖ ನಿನ್ನ. ಏಕ್ ಮಿನಿಟ್, ನೀವು ನನ್ನ ಮಾತು ನಂಬೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿಲ್ಲ. ಅದಕ್ಕಾಗಿ ಅವ್ರದೊಂದು ಭಾವಚಿತ್ರ ತೆಗೆದುಕೊಂಡು ಬಂದಿದ್ದೇನೆ, ನೋಡಿಕೊಳ್ಳಿ. ನಾನಿದೇನು ನೋಡುತ್ತಿರುವೆ? ನಿಜವಾಗಿ ನನ್ನ ತಂಗಿ ಕ್ರಾಂತಿವೀರನ ಬಲೆ ಬಿದ್ದು ಹೋಗಿರೋಳೆ. ಹಾಗಾಗಿದ್ದೇ ನಿಜವಾದ್ರೆ ಅವನು ಎದೆ ಚಳಿ ಬಿಸಿ ರಕ್ತ ಕುಡಿಯೋದು ಬಿಡಿದಾರೆ. ಲೇ ಕ್ರಾಂತಿವೀರ, ನನ್ನ ಸೇಡೆಂಬ ಸಾಗರದಲ್ಲಿ ನೀನೇ ಈಸಲು ತುಮಿಕೆ. ನಿನ್ನ ಸಾವನ್ನು ನೀನೇ ಮಾಡಿಕೊಂಡಿದ್ದೆ ತಡೆ, ನಿನ್ನಲ್ಲಿಗೆ ನಾನೇ ಬರುತ್ತೇನೆ. ಅಪ್ಪರ ತಡ್ಕೋರಿ, ಅವಸರ ಮಾಡಿ ಕ್ಯಾಡ ಅಪ್ಗದ ಕ್ಯಾಡ್ ಇಕ್ಕಿರಕ್ರಿ ಅಪ್ಪರ. ನೀವು ನಿಮ್ಮ ತಂಗಿಯವನ್ ಕರೆದ ವಿಚಾರ ಮಾಡೋಣ್ರಿ. ಹೆಂಗ ಕ್ರಾಂತಿ ಬರ್ತಾರಲ್ರಿ, ಕಂಬು ಕಟ್ಟಿ ಕ್ಯಾಟ ಮಾರಿ ಕಟ್ಟಿನ್ರಿ. ಅದು ಅಲ್ಲಿ ಬಿಡ್ರಿ ಈಗ ಅವ್ರ ಹೆಂಗು ಅವ್ರ ಜೈವಿ ಬರ್ತಾರ ಅವ್ರ ಅನ್ರಿ. ಅವನ ಕಂಬಕ್ಕೆ ಕಟ್ಟಿ ತಾನ ಬರ್ತಾನೆ ಓಡೆ ಪರಿಹಾರ ಹುಡ್ಕೊಂಡ್ರಿ ಅಪ್ಪರ. ಈ 70 ಸೌಕಾರನಿಗೆ ಆ 20 ಸುಳಿದ ಪರಿಹಾರ ಅದಂದಿಗೂ ಸಾಧ್ಯವಿಲ್ಲ.
ಈಗ ನನ್ನ ಕೋಪ ಕೆರಳಿ ನಿಂತಿದೆ. ರಾಧಿಕಾ, ಏ ರಾಧಿಕಾ, ಬಂದೇನ? ಯಾಕಣ್ಣ ಇಷ್ಟೊಂದು ಅರ್ಜೆಂಟ್ ಆಗಿ ಕೂಗಿ ಕರೆದೆ ಅಲ್ಲ? ಈ ನಿನ್ನ ಅಣ್ಣನ ಮುಂದೆ ಎಂದಾದರೂ ಸುಳ್ಳನಾದ್ರೂ ಹೇಳಿರುವೆಯಾ? ಸತ್ಯವನ್ನು ಬಿಟ್ಟು ನಾನೇನನ್ನ ನಿನ್ನ ಮುಂದೆ ಹೇಳಿದ್ದೀನಿ. ಸರಿ, ನಿನ್ನೆ ದಿನ ಕ್ರಾಂತಿವೀರನ ಕೈ ಹಿಡಿದು ಕುಡಿದು ಅವನಿಗೆ ನಿನ್ನ ಮನವೊಲಿಸಿದ್ದು ನಿಜವೇ? ರಾಧಿಕಾ, ಇದಾಗ ನಿನ್ನ ಮೌನ? ಆ ಕ್ರಾಂತಿವೀರನ ಕೈ ಹಿಡಿದು ಕುಡಿದು ಅವನಿಗೆ ನಿನ್ನ ಮನವೊಲಿಸಿದ್ದು ನಿಜ ತಾನೆ? ಇಲ್ಲಣ್ಣ, ಇದು ನನ್ನ ಪ್ರೀತಿಯ ವಿಷಯ. ಇಲ್ಲವಾದ್ರೆ ತೆಗೆದುಕೊಳ್ಳಿ ನಿನ್ನ ಜೀವನ ಚರಿತ್ರೆಯನ್ನು. ನೋಡೋಣ, ಇದೆಲ್ಲ ಭಾವ ಚಿತ್ರ ತೆಗೆದು ಮೋಸದ ವಿಷಯ. ಆದ್ರೆ ನಾನು ಅವನನ್ನ ಪ್ರೀತಿ ಮಾಡಿದ್ದು ನನ್ನ ವೈಯಕ್ತಿಕ ವಿಷಯ. ಹೋಗಿ ಹೋಗಿ ಆ ನನ್ನ ಬೇರೆ ಮೇಲೆ ಮನಸ್ಸು ಮಾಡಿ ನನ್ನ ತಲೆ ತಗ್ಗಿಸಿ ಬಿಟ್ಟೆ. ನಿನಗೆ ಬಲಿದವರನ್ನೇ ಬೇಕೆಂದಿದ್ದಾರೆ. ಅವನಿಗಿಂತ ಸುಂದರವಾದ 100 ವೀರರು ತಂದು ನಿನ್ನ ಮುಂದೆ ನಿಲ್ಲಿಸಿ ನೀ ಬೇಕೆಂದವ್ರ ಜೊತೆ ನಿನ್ನ ಮದುವೆ ಮಾಡಿ ಕೊಡ್ತಿದ್ದೆ. ಈಗಲಾದ್ರೂ ಬಿಟ್ಟು ಬಿಡುವ ಮೇಲೆ ಸಾಧ್ಯವಿಲ್ಲ. ನೀನು ಆಕಾಶದಲ್ಲಿ ಹಾರಾಡುವ ಗರುಡ ಶಕ್ತಿಯನ್ನೇ ತಂದ್ಕೊಡು. ಈ ಹೂ ಆ ದುಂಬಿಯನ್ನು ಬಯಸಿದೆ ಎಂದ ಮೇಲೆ ಅದನ್ನು ಮಾತ್ರ ನಾನು ಬಿಡಲಾರೆ. ಅದೆಂದಿಗೂ ಸಾಧ್ಯವಿಲ್ಲ. ಈ ಮನೆಯಲ್ಲಿ ಏನು ಇದು ಮನೆನಾ? ಬಡವರ ರಕ್ತವನ್ನೇ ಇಟ್ಟಿಗೆ ಮಾಡಿ ಕಟ್ಟಿದ ಇದೊಂದು ಪಾಪದ ಮನೆ. ಈ ಪಾಪದ ಮನೆಯಲ್ಲಿ ದಿಕ್ಕಿಗೊಬ್ಬರು ರಾಕ್ಷಸರೇ ತುಂಬಿಕೊಂಡಿದ್ದಾರೆ. ನೀ ನಂಬಿದ ನಿನ್ನ ರಾಕ್ಷಸರೇ ನನ್ನನ್ನು ವಹಿಸಲು ಬಂದಾಗ ಶೂರನಾಗಿ ಬಂದು ಕಾಪಾಡಿದವನು ಆ ಕ್ರಾಂತಿವೀರ. ಮೊದಲು ಅದನ್ನೆಲ್ಲ ನೀನು ವಿಚಾರ ಮಾಡಿ ನೀನೇ ಒಂದು ನಿರ್ಧಾರಕ್ಕೆ ಬಾ. ತಡ್ರಿ ಅಪ್ಪಾರ, ಅಷ್ಟೇ ಯಾಕೆ ಅವಸರ ಮಾಡ್ತೀರಿ? ಅವಸರ ಮಾಡಿ ಕೇಳ ಅಪಘಾತ ಇರಬೇಡ್ರಿ ಅಪ್ಪಾರ. ಇದು ನಿಮ್ಮ ಬುದ್ಧಿಂತ ಲಕ್ಷಣ ನೋಡ್ರಿ ಅಪ್ಪಾರ. ನಮಸ್ಕಾರ ಈ ಊರಿನ ಧನಿಗಳಿಗೆ. ಬ್ಯಾಂಕ್ ಹಾಕ್ಲಿ ನಿನ್ನ ನಮಸ್ಕಾರಕ್ಕ. 10 ತೊಲೆ ಲಂಕಾಧೀಶರನಂತೆ 6 ಕೋಟಿ IAS ಪಡೆದು ಈ ನಾಡನ್ನೇ ಆಳ್ತಾರೆ ಈ ಒಡೆಯನ ಮೇಲೆ. ಆ ದ್ಯಾವ ಸೈಡಿನ ರಾಜಕೀಯ ನಿಮ್ಮ ಅಣ್ಣ ಬಂದ್ರು ಮರ್ಯಾದೆ ನಾನು ಹೇಳಿದ ಕ್ಷಣದಲ್ಲಿ ನಿಮ್ಮ ತಮ್ಮನನ್ನು ತಂದು ನನ್ಗೆ ಒಪ್ಪಿಸಿದ್ರೆ ಸರಿ. ಇರದಿದ್ದರೆ ನನ್ನವರ ಹೋಗಿ ಅವನ ತಲೆ ಕಿತ್ತು ತಂದು ನನಗೆ ಒಪ್ಪಿಸ್ತಾರೆ. ಜೋಗಿ ಮಗನ ಗೌಡ್ರೆ, ಯಾವ ಕ್ಷಣದಲ್ಲಿ ಯಾವುದನ್ನು ಮಾತಾಡಕತ್ತೀರಿ? ನೀವೀಗ ಆ ಬಂಗ್ಲೆ ಭೀಮನ ವಿಷಯಕ್ಕೆ ಬನ್ರಿ. ಹೌದ್ರಿ ಗೌರ, ನಾ ಮುಂಜಾನೆ ತಪ್ಪು ಮಾಡ್ಬಿಟ್ರಿ ಗೌರ. ತಗೋರಿ BP ಗುಳಿ ತೋರಿಟ್ರಿ. ಗೌರ, ಈಗ ಶಾಂತತೆಯಿಂದ ಹಣ ಕೇಳ್ರಿ ಆ ಮಗನ್ನ. ಏನೋ ಜೈವೀರ, ಒಂದೇ ವಾರದಲ್ಲಿ ಆ ಬಾಂಗ್ಲೆ ಭೀಮನ ಹಣ ತೀರ್ಸ್ತಾನೆ ಅಂತ ಹೇಳಿದ್ದೆ. ಆ ಅವಧಿ ಈಗ ಮುಗಿದಿದೆ. ಆ ನಿನ್ನ ಆಸ್ತಿ ಬರ್ಕೊಡ್ತಾನಂತಾನು ಹೇಳಿದ್ದೆ. ಎಲ್ಲಿದ್ಲೇ ನಿನ್ನ ಮಾತು? ಆ ಮಾತು ಎಲ್ಲಿ ತಪ್ಪಿಲ್ಲ ಗೌಡ್ರಿ, ಅದು ಈಗಲೂ ಸತ್ಯವಿದೆ. ಲೇ ತಾಮ, ಆ ದಿನ ಸತ್ಯದ ಮಾತು ಸತ್ ಸುಡುಗಾಡ್ ಸೇರಿ 10 ವರ್ಷ ಆಯ್ತು. ಎಲ್ಲೇ ಮಾತ? ನೋಡಲೇ ಜೈವೀರ, ನೀ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದಿದ್ದರೆ ಈಗಲೇ ನಿನ್ನ ಹಣ ಬೀಳುತ್ತೆ ಈ ಧರ್ಮ ಕಂಬದ ಸರ್ಪಳೆಗೆ ಜೋತು. ನಾನು ಯಾಕೆ ನಿಮ್ಮ ಹಣ ಮುಳುಗಿಸಿಲ್ರಿ ಗೌಡ್ರ? ನಾನು ನಮ್ಮಪ್ಪನ ಮಗ ಆಗಿ ಬದುಕಬೇಕು, ನಿಮ್ಮಂತವರ ಮಗ ಆಗೋದಿಲ್ಲ. ನನಗೆ 12 ದಿವಸ ಟೈಮ್ ಕೊಡಿ, ಮುಟ್ಟಿಸ್ತೀನಿ. ಸಾಧ್ಯವಿಲ್ಲ. ನೀ ಹೇಳಿದ ಕರಾರು ಮುಗಿದಿದೆ ಅಂದ್ಮೇಲೆ ಹಣ ಕೊಡ್ಬೇಕು ಒಂದು, ಇಲ್ಲ ಈ ಬಾಂಡ್ ಪೇಪರ್ ಮೇಲೆ ನಿನ್ನ ಸಮಸ್ತ ಆಸ್ತಿ ಭರ್ಸಾಯಿ ಹಾಕ್ಬೇಕು ಒಂದು. ಆಯ್ತು ಗೌಡ್ರಿ, ನಾನೆಂದು ತಪ್ಪುಗಾರನಲ್ಲ. ಅವನ ಮನೆಗೆ ಹೋಗಿ ಅವನ ಹಣ ತಂದು ಮುಡಿಸುವವರೆಗೂ
ನನ್ನ ಹೊಲ ಊರ ಮುಂದಿನ ಹೊಲ, ಊರ ಮುಂದಿನ ಮನೆ ನಿಮ್ಮ ಹೆಸರಿಗೆ ಬರೆದು ಕೊಡುತ್ತೇನೆ. ಆಯ್ತೆ? ನೀ ಬರೆದು ಕೊಟ್ಟ ವಾಯ್ದೆ ಮುಗಿದರೆ ಆ ಕ್ಷಣದಲ್ಲೇ ನಿನ್ನ ಮನೆ ಹೊಲ ನಮಗೆ ಸೇರಿದ್ದು ಅಂತ ಸಹಿ ಹಾಕೋ ಅದಕ್ಕೆ. ಜೀತಿ ಅಂದ್ರ ಕೊಟ್ಟ ಮಾತಿಗೆ ತಪ್ಪಿ ನಡೆಯೋ ವಂಶ ಅಲ್ಲ ಈ ಜೈವೀರಂದು. ಇದು ವೀರರ ವಂಶ, ಇದು ವೀರ ರಾಣಿ ಚೆನ್ನಮ್ಮನ ವಂಶ, ನೆಲಕ್ಕೆ ಬಿದ್ದವರನ್ನ ಮೇಲಕ್ಕೆ ಎತ್ತೋ ವಂಶ, ಕಷ್ಟದಲ್ಲಿ ಕಣ್ಣೀರು ಹಾಕಿದವರನ್ನ ಕಣ್ಣೀರು ವಂಶ. ಮೊದಲು ಕೊಡ್ರಿ ಅದು ಯಾವ ನಿಮ್ಮ ಕರಾರು ಪತ್ರವನ್ನು. ಸಹಿ ಮಾಡಿ ಹಣ ಮುಟ್ಟಿಸಿ ಕರಾರು ಪತ್ರವನ್ನು ನಾನೇ ಸ್ವತಃ ಹರಿದಾಗುತ್ತೇನೆ. ಹಾ ಮುತಾಲಿಕಾ ತಗೋ. ಹಾ ನಿಲ್ಲು. ನಿನ್ನೆ ದಿನ ನಿನ್ನ ತಮ್ಮ ನನ್ನ ತಂಗಿಯನ್ನು ಕರೆದು ಏಕವಚನದಲ್ಲಿ ಮಾತನಾಡಿ ರೇಪ್ ಮಾಡಲು ಕೆಣಕಿದ್ರಂತೆ. ಅವನಿಗೆ ಸರಿಯಾಗಿ ಬುದ್ಧಿ ಹೇಳು, ಇರದಿದ್ದರೆ ನಾನೇ ಅವನಿಗೆ ಒತ್ತು ಬುದ್ಧಿ ಕಲಿಸಬೇಕಾಗುತ್ತದೆ. ಇದನ್ನು ನಿಮ್ಮಿಬ್ಬರಿಗೆ ಮೊದಲೇ ಎಚ್ಚರವಾಗಿ ಹೇಳ್ತೀವಿ. ಹುಷಾರ್ ಹೇಳು ಅವನಿಗೆ, ಇಲ್ಲಾಂದ್ರೆ ಇದೇ ಕಾರಣ. ಏ ತಮ್ಮ, ಈಗ ಇದಕ್ಕೆ ಯೋಗದ ಬಹುಮಾನ ನಾವು ನಮ್ಮ ಗೌರವ ಕೊಡ್ಬೇಕಂತ ಹುಷಾರಾಗಿ ಹೇಳಿ ನಮಗ ಹೇಳೋ ತುದ್ದಿ ಬುದ್ಧಿ ಹೇಳೋ ಕೊಟ್ಟೆ. ನೀನ್ ಈ ರೀತಿ ಮೌನ ಆಗಿ ನಿಂತರೆ ನಾನು ನಿನ್ನ ಮಾನ ತೆಗೆದಿಲ್ಲಬೇಕಾಗುತ್ತದೆ. ಆಯ್ತು ಗೌಡ್ರಿ, ನಾನು ನನ್ನ ತಮ್ಮನಿಗೆ ತಿದ್ದಿ ಬುದ್ಧಿ ಹೇಳುತ್ತೇನೆ. ಆಯ್ತು, ನಾನಿನ್ನು ಬರುತ್ತೇನೆ. ನಮ್ಮ ಮುಂದಿನ ಕೆಲಸ ಅಪಾರ ಸಿಟ್ಟು ಸಿಡಿದ ಗಜರಾಜ ಬುದ್ಧಿ ಹೇಳಿರಿ. ಆ ನಂತರ ಗಜರಾಜ್ ಭೇಟಿ ಆಗಿರಿ, ಒದ್ ಬುದ್ಧಿ ಕೊಡ್ತೀನಿ. ಆ ನಂತರ ಏಯ್ ಆ ಬಂಗ್ಲೆ ಭೀಮನ ಕತೆ ಮುಗಿಸಿ ಚಿಂತೆ ಇಲ್ಲದ ಚಿರತೆ ಅಂತೆ ನಾವು ಆಗಿದ್ದು. ತದನಂತರ ಆ ಬಂಗ್ಲೆ ಭೀಮನ ನೆಪದಲ್ಲಿ ಈ ಬಡಪ್ಪ ಈ ಜೈವೀರನ ಆಸ್ತಿಯನ್ನು ವಶೆ ಮಾಡಿಕೊಳ್ಳೋಣ. ಇದೆಲ್ಲ ಗುಡ್ ಐಡಿಯಾ. ಇದರ ಜೊತೆ ಆ ವಿದ್ಯಾಚೇತನ ಸಂಸ್ಥೆಗೆ ತಣ್ಣೀರು ಹರಿಯುವ ಕಾರ್ಯವನ್ನು ನಡೆಯಬೇಕಲ್ಲ. ಆ ಸಂಸ್ಥೆ ನಡೆಯದ ಹಾಗೆ ಮಾಡಲು ನಾನಿದ್ದೇನೆ. ಬನ್ನಿ, ಅದರ ಭಯ ನಿಮಗೆ ಬೇಡ. ಅವರಿಗಾಗೆ ಬೆಳೆದು ನಿಂತಿದೆ ಈ ಬೇತಾಳ. ಏಯ್ ಅಪ್ಪಾರ, ಇದ ಸಂತೋಷಕ್ಕೊಂದು ಏನಾರ ಒಂದು 90 ಹಾಕೊಂಡ್ರಿ ಅಪ್ಪಾರ. ಯಾರು ಬ್ಯಾಡ ಅಂದ್ರಲೇ ಮುತಾಲಿಕ ಕರ್ಸು. ನಿಲ್ಲಿ ಒಂದು ನಿಮಿಷ. ಹಲೋ ಪಾರ್ಟ್ನರ್, ನೀನು ಹೇಳಿದಾಗೆ ನಾವು ಕೆಲಸ ಮಾಡಿದ್ದೇವೆ, ಸಕ್ಸಸ್ ಆಗಿದೆ. ಅದಕ್ಕೆ ಗೌಡ್ರು ಪಾರ್ಟಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಒಂದು ಸ್ವಲ್ಪ ಬೇಗ ಬರಲೇಬೇಕಾಗಿ. ನೀನು ಅದನ್ನು ರೆಡಿ ಮಾಡಪ್ಪ, ಬರ್ತಾರ ಅವ್ರೀಗ. ಮಾಡ್ತೀನಿ ಅಪ್ಪ, ನಿಮ್ಗೆ ಮಾಡಬೇಕಲ್ಲ, ಅದಕ್ಕೆ ಹೇಳಿದ್ದೀನಿ ಮನೆ ನಿಮ್ಮ ಜೊತೆಗೆ ನಾವು ನಡ. ಲೇ ಮುತಾಲಿಕ, ಎಷ್ಟೊತ್ತಾಯ್ತು? ಬೇಗ ಬರ್ಲಿಕ್ಕೆ ಹೇಳಿ ಆ ಬ್ಯೂಟಿನ. ಪಾರ್ಟ್ನರ್, ನಾನಿನ್ನು ಬರುತ್ತೇನೆ. ಅಪ್ಪಾರ, ನಾವು ಹೋಗೋಣ. ಹಾ ಸರಿ ಸರಿ, ಹೋಗೋಣ.
ಸಿದ್ದಪ್ಪ ಗೌಡ್ರ ದೇವೇಗೌಡ. ಏ ಜಯ, ಬಂದೆ ಸ್ವಾಮಿ. ಯಾಕೆ ಸ್ವಾಮಿ, ಇಂದೇಕೋ ನಿಮ್ಮ ಮುಖ ಬತ್ತಿ ಬಾಡ್ದಂತಾಗಿದೆಯಲ್ಲ, ಏನಾಯ್ತು? ಹಾಗೇನಿಲ್ಲ ಕಣೆ, ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಸ್ವಾಮಿ ಹೇಳಿ ಸ್ವಾಮಿ, ನಿಮಗೆ ಅಂತ ಮನಸ್ಸಿಗೆ ನೋವಾಗಿದ್ದನ್ನ ಹೇಳಿ. ಯಾಕೆಂದ್ರೆ ನಾನು ನಿಮ್ಮ ಅರ್ಧಾಂಗಿ, ನಿಮ್ಮ ಕಷ್ಟ ಸುಖ ಏನು ಅಂತ ನನಗೆ ತಿಳಿಲಿ ಸ್ವಾಮಿ. ಹೇಳಿ ಸ್ವಾಮಿ. ಗಾಬರಿ ಆಗಬೇಡ ಜಯ. ಜೀವನದಲ್ಲಿ ತಂದೆ ತಾಯಿನೇ ಕಳೆದುಕೊಂಡ ಮೇಲೆ ನಾನು ಸಾಕಷ್ಟು ಕಷ್ಟ ನಷ್ಟಗಳನ್ನೇ ಅನುಭವಿಸಿ ಜೀವನದ ಸತ್ವವನ್ನೇ ಕಳೆದುಕೊಂಡೆ. ನಿನ್ನ ಕೈ ಹಿಡಿದ ಮೇಲೆ ಮತ್ತೆ ನಾವು ಚೇತನವನ್ನು ಮರಳಿ ಪಡೆದಂತಾಯ್ತು. ಈ ನಿನ್ನ ನುಡಿ ಕೇಳಿ ಸ್ವಾಮಿ, ದೇವರಂತ ನೀವು ಸದಾ ನನ್ನ ಹತ್ತಿರ ಇರಬೇಕಾದ್ರೆ ಸ್ವಾಮಿ ನಾನೇ ಪುಣ್ಯವಂತೆ ಸ್ವಾಮಿ. ನಿಮ್ಮನ್ನ ಕೈ ಹಿಡ್ದ ನಾನೇ ಪುಣ್ಯವಂತೆ ಸ್ವಾಮಿ, ಪುಣ್ಯವಂತೆ. ನೀನು ಈ ಮನೆಯ ಮಹಾಲಕ್ಷ್ಮಿ ಕಣೆ. ಈ ಮನೆಯ ವಸ್ತಿಯಲ್ಲೂ ದಾಟಿದ ಮೇಲೆ ನಿನ್ನ ಕೈ ಹಿಡಿದಾಗಿಂದ ನಾನು ನನ್ನ ಪೂರ್ವ ಜನ್ಮದ ಪುಣ್ಯವೂ ನಾ ಕಾಣೆ. ಸಾಕು ಸಾಕು ನಿಮ್ಮ ಹೊಗಳಿಕೆ ಮಾತು. ಬನ್ನಿ ಹಾಗಾದ್ರೆ ಬಿಸಿ ಬಿಸಿ ಅಡಿಗೆ ಮಾಡೀನಿ ಪ್ರಸಾದಕ್ಕೆ. ನಿಲ್ಲಿ, ಬಿಸಿ ಪ್ರಸಾದ ತಿನ್ನುವುದಕ್ಕಿಂತ ಮುಂಚೆ ಈ ನಿನ್ನ ಗಂಡನ ಕೈ ಹಿಡಿದು ಒಂದು ಹಾಡನ್ನಾದರೂ ಹಾಡು. ಚಿಗ್ ಹೋಗಿ ಅಪ್ಪ, ನಾಚಿಕೆ ಆಗುತ್ತೆ. ನಿನಗಾಗಿನ ನನಗಾಗಿನಿ ನಿನಗಾಗಿನ ಕೊನೆವರೆಗೂ ಬದುಕಬೇಕು ನೀನೇ ಜೀವನ ನೀನೇ ಜೀವನ ನನಗಾಗಿನಿ ನಿನಗಾಗಿನ ನನಗಾಗಿನಿ ನಿನಗಾಗಿನ ಕೊನೆವರೆಗೂ ಬದುಕಬೇಕು ಕೊನೆವರೆಗೂ ಬದುಕಬೇಕು ಲಾಲಾ 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 ಲಾಲಾ. ಈಗಲಾದ್ರೂ ಊಟಕ್ಕೆ ಬರ್ತೀರಾ? ನಡಿ, ಖುಷಿ ವೇಳೇನು ಬೇಡ, ಹೋಗೋಣ. ಶಂಭೋ ಶಿವ ಶಂಭೋ. ಇಲ್ಲಿ ಬಿಸಿ ಪ್ರಸಾದ ತಿನ್ನುವಕ್ಕಿಂತ ಮುಂಚೆ ಈಗಲಾದ್ರೂ ಊಟಕ್ಕೆ ಬನ್ನಿ ಅಂತ ಆಗಲೇ ಹೇಳಿದೆ ನಾನು. ಬರ್ರಿ. ಅಣ್ಣ ಅಣ್ಣ, ಯಾರೋ ಮೂರ್ಖ ನಿನ್ನ ಅಣ್ಣ. ಯಾಕಣ್ಣ, ಯಾರಿಗೆ ಈ ಮಾತು?
ನಿನ್ನ ತಮ್ಮ ಕ್ರಾಂತಿವೀರ ಬಂದಿದ್ದೀನಿ ಅಣ್ಣ. ಬಾಯಿ ಮುಚ್ಚೋ ವಿವೇಕಿ. ಅಣ್ಣ ಎಂಬ ಮಹತ್ವದ ನುಡಿಯನ್ನು ತಪ್ಪಿಸಿದ ನೀನು ತಮ್ಮನಲ್ಲ. ನಿನ್ನಂತವರಿಗೆ ಯೋಗ್ಯವಾದ ಅಣ್ಣನೂ ನಾನಲ್ಲ. ಏನ್ರಿ ನೀವು ಮಾತಾಡ್ತಿರೋದು? ನೀವು ಮನೆಗೆ ಬಂದಾಗ ನನಗೆ ನಿಮ್ಮ ಮುಖ ನೋಡಿ ಸಂಶಯ ಬಂದಿತ್ತು ರೀ. ಇವನಿಗೆ ಈ ರೀತಿ ಮಾತಾಡ್ತಾ ಇದ್ರಲ್ಲ, ಇವನ್ ನಿಮ್ಮ ಒಡ ಹುಟ್ಟಿದ ತಮ್ಮನಲ್ವೇನ್ರಿ? ಅಲ್ಲ, ಅಣ್ಣನ ಆಜ್ಞೆಯಂತೆ ನಡೆಯುತ್ತಾನೆ ನಿಜವಾದ ತಮ್ಮ. ಅಣ್ಣನ ಆಜ್ಞೆ ನಡೆಸದ ತಮ್ಮ ತಮ್ಮನಲ್ಲ. ಅಣ್ಣ, ನಿನ್ನ ಮನಸ್ಸಿಗೆ ನೋವಾಗುವಂತ ತಪ್ಪು ಕೆಲಸ ನಾನೇನು ಮಾಡಿದ್ದೀನಿ ಅಣ್ಣ. ಹಾಗೇನಾದರೂ ನಿನ್ನ ಮುಖಕ್ಕೆ ಮಸಿ ಬಳಿಯುವ ಕೆಲಸ ನಾನು ಮಾಡಿದ್ದೆ. ಆದರೆ ಇದೇ ಈ ನನ್ನ ಗಂಡು ಕೊಡಲಿಯಿಂದ ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡಣ್ಣ. ನ್ಯಾಯ ನೀತಿ ಧರ್ಮಗಳೇ ನನ್ನ ಉಸಿರೆಂದು ನನಗೆ ಮಾತು ಕೊಟ್ಟು ಈಗ ಕತ್ತಿನ ಕಾಮಲಾಟವಾಡಲು ಗೌಡ ತಂಗಿ ರಾಧಿಕಾವು ವಾಯುವ್ಯಕ್ಕೆ ಬಂದಾಗ ರೇಪ್ ಮಾಡಲು ಕೆಣಕಿದೆ ಅಂತೆ. ನಾಚಿಕೆ ಬರುವುದಿಲ್ಲ ಈ ನಿನ್ನ ಹೇಸಿ ಜನ್ಮಕ್ಕೆ. ಅಣ್ಣ, ಇದ್ಯಾವ ಹೀನಾಯದ ನುಡಿ ನುಡಿದಿಯನ್ನ ಈ ನಿನ್ನ ತಮ್ಮನಿಗೆ? ಸತ್ಯವೇ ನನ್ನ ಉಸಿರೆಂದು ನಿತ್ಯ ಬಾಳು ಸಾಗಿಸಿದ ಈ ಧರ್ಮವೀರನಿಗೆ ಬಲಾತ್ಕಾರವೆಂಬ ಪಟ್ಟವೇ? ಛೇ ಅಣ್ಣ, ನೀನಲ್ಲದೆ ಮತ್ಯಾವನಾದರೂ ಈ ನುಡಿ ನುಡಿದಿದ್ದೇ ಆಗಿದ್ದರೆ ಇದೇ ಈ ನನ್ನ ಗಂಡು ಕೊಡಲಿಯಿಂದ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡುತ್ತಿದ್ದೆ. ಆದರೆ ಏನು ಮಾಡೋದು, ದೇವರಂತ ನನ್ನ ಅಣ್ಣ ನುಡಿ ತಪ್ಪಿ ಆಡಿರ್ಬೇಕಂತ ಸಹಿಸುವೆ. ಅಣ್ಣ ಅಂತ ಯಾಕೆ ಬಿಡ್ತಿ ಬಾರೋ, ನನ್ನನ್ನು ಕಡಿದು ಹಾಕುವ. ಬಿಡ್ರಿ ಅವನ ಕೈಗಳನ್ನ. ನೀವು ತಿಳಿದುಕೊಂಡ ಹಾಗೆ ನನ್ನ ಮೈದ್ರ ಹಂತವನಲ್ಲ ಸ್ವಾಮಿ, ಧರ್ಮ ವಂಶದಲ್ಲಿ ಹುಟ್ಟಿದ ವೀರ ಕಣ್ರಿ ಅವನು. ಒಂದು ಹೆಣ್ಣಿನ ಮಾನ ಪ್ರಾಣವನ್ನ ಕಾಪಾಡುವ ಶೂರ ಅವನು. ಇವತ್ತು ಯಾರ್ದೋ ಮಾತುಗಳನ್ನ ಕೇಳಿ ಅವನಿಗೆ ಇಲ್ಲದ ಸಲದ ಅಪವಾದ ಕೊಡಬೇಡಿ ಸ್ವಾಮಿ, ಕೊಡಬೇಡಿ. ಅತ್ತಿಗೆ, ಇದೆಲ್ಲ ಗಜರಾಜ ಗೌಡ ಕಟ್ಟಿದ ಸುಳ್ಳಿನ ಕತೆ ಅತ್ತಿಗೆ. ಇಲ್ಲ, ಹಾಗಿದ್ದರೆ ಯಾರು ನಿನಗೆ ಈ ಕೆಲಸ ನೋಡಿ ಹೇಳಿದ್ದಾರೆ ಹೇಳನ್ನ? ಅವರನ್ನು ದರದರನೆ ಹೇಳ್ತಂದು ಮತ್ತು ಕೇಳುವೆ ಈ ಕದ್ದಿನ ಮಾತನ್ನ. ಯಾರು ಯಾಕೋ ಸ್ವತಃ ದೇವೇಗೌಡರೇ ಬಂದು ನನ್ನ ಹತ್ರ ಹೇಳಿದ್ದಾರೆ. ಹಾಗಾದರೆ ಆ ದೇವೇಗೌಡ ಮೂರು ಬಿಟ್ಟು ನಿಂತ ನಾಲಾಯಕರ ಅನಿಸುತ್ತೆ. ಸಾಕು ಮಾಡು ಆ ನಿನ್ನ ವೇದಾಂತವನ್ನು. ನನ್ನ ತಮ್ಮ ಒಬ್ಬ ಮಹಾಮೇಧಾವಿ ಎಂದು ತಿಳಿದು ನಾನು ತಲೆ ಎತ್ತಿ ಬಾಳುವಾಗ ನೀನು ಇಂಥ ಹಲ್ಕ ಕೆಲಸ ಮಾಡಿಬಿಟ್ಟಿ, ನನ್ನ ತಲೆ ಕೆಳಗೆ ಮಾಡಿಬಿಟ್ಟಿ. ಈ ಊರ ಜನರ ಎದುರು ನೀನೊಬ್ಬ ಕಾಮುಕನಾಗಿ ಬದುಕೋ ಬದಲು ನೀನು ಸಾಯೋದೇ ಮೇಲೂ, ಹೋಗು ಇಲ್ಲಿಂದ. ಅಣ್ಣ, ಅಣ್ಣ, ತಮ್ಮನ ಮೇಲೆ ವಿಶ್ವಾಸ ಕಳೆದುಕೊಂಡು ನೀನು ಇಷ್ಟು ಕಠೋರವಾದಿ ಏನನ್ನ? ನುಡಿಯಬೇಡ ನನಗೆ ಅಣ್ಣ ಎಂದು. ನೀನು ಈ ಮನೆಯಿಂದ ದೂರಾಗಿ ಸಾಯದಿದ್ದರೆ ನಿನ್ನ ಕಣ್ಣೆದುರಿಗೆ ನಾನು ನೇಣು ಹಾಕೋ ಸಾಯುವೆ ಈಗಲೇ. ಅಣ್ಣ, ಬೇಡನ್ನ ಬೇಡ. ಪರರ ಮಾತನ್ನು ಕೇಳಿ ಹೆದರಿ ಸಾಯುವುದು ಗಂಡಸಿನ ಲಕ್ಷಣ ಅಲ್ಲ, ಅದು ಹೇಡಿಗಳ ಲಕ್ಷಣ.
ಅಣ್ಣ ಶಾಂತವಾಗಿ ನನ್ನ ಮಾತನ್ನು ಕೇಳು. ಯಾವ ಕುತಂತ್ರದಿಂದ ಗಜರಾಜನ ಮಾತಿಗೆ ಕಿವಿ ಕೊಟ್ಟು ಆ ಗೌಡ ಮಾನಹೀನವಾಗಿ ನಿನಗೆ ಈ ನುಡಿ ಹೇಳಿದ್ದಾನೋ ಅದೆಲ್ಲವೂ ನನ್ನ ಆತ್ಮ ಸಾಕ್ಷಿಯಾಗಿಯೂ ಸುಳ್ಳನ್ನ ಸುಳ್ಳು. ಅದೇ ಆ ರಾಧಿಕಾಯನ್ನು ಒಲಿಸಿಕೊಳ್ಳುವ ಹಂಬಲದಲ್ಲಿ ಆ ಗಜರಾಜ ಅವಳನ್ನು ಬಲಾತ್ಕರಿಸುವಾಗ ನಾನೇ ಸ್ವತಃ ಹೋಗಿ ಅವನನ್ನು ಒದ್ದು ಓಡಿಸಿ ಅವಳ ಮಾನ ಮರ್ಯಾದೆ ಕಾಪಾಡಿದೆ. ಅದಕ್ಕೆ ಆ ಗಾಯಗೊಂಡ ಘಟಸರ್ಪ ಈ ರೀತಿ ತಂತ್ರ ಹೆಣದಿದ್ದಾನನ್ನ. ಇದನ್ನೆಲ್ಲ ನನ್ನ ಮೇಲೆ ಹಾಕಿ ತನ್ನ ತಪ್ಪು ಮುಚ್ಚಿಕೊಂಡಿದ್ದಾನನ್ನ. ಅಣ್ಣ ನೋಡ್ತಾ ಇರು, ಇನ್ನು ಕೆಲವೇ ದಿನಗಳಲ್ಲಿ ಇದರ ಸತ್ಯವೇನೆಂದು ತಿಳಿಸಿ ಈ ಮನೆಗೆ ಕಾಲಿಡುತ್ತೇನೆ. ನೋಡ್ತಾ ಇರನ್ನ, ಬರ್ತೀನಿ. ನಿಲ್ಲೋ. ಬಾರೆ, ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ಲವೇ? ಬಾ ಹೊರಗೆ ಹೋಗೋಣ. ದ್ವೇಷ 12 ವರ್ಷ, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ, ನನ್ನ ರೋಷ 100 ವರ್ಷ, ಹಾವಿನ ದ್ವೇಷ 12 ವರ್ಷ, ಹಾವಿನ ದ್ವೇಷ 12 ವರ್ಷ. ಆ ರಾಮನು ಎತ್ತ ಬಾಣದ ದೊರೆಯು ಎಂದೂ ತಪ್ಪಿಲ್ಲ, ಎಂದೆಂದೂ ತಪ್ಪಲ್ಲ. ಈ ರಾಮಾಚಾರ್ಯ ಕೆಣಕುವ ಗಂಡು ಇನ್ನೂ ಹುಟ್ಟಿಲ್ಲ, ಆ ಗಂಡೇ ಹುಟ್ಟಲ್ಲ, ಆ ಜೀವನ ಬಲದವನು. ಅಂತೆ ನನ್ನ ಆತ್ಮದಲ್ಲಿ ಸದ್ದಿಲ್ಲದ ಹುರಿಯತ್ತಿ ಕೆಂಡವಾಗಿ ನಿಂತಿದೆ ನನ್ನ ಸೇಡೆಂಬ ಸಿಂಹಧ್ವನಿ. 20 ವರ್ಷಗಳಿಂದ ಹಸಿದ ಹೆಬ್ಬುಲಿಯಂತೆ ಅಲ್ಲಿ ಮಸಿದುಕೊಂಡಿರುವ ಈ ದಾಂಡಿಗಳ ದೇಹಕ್ಕೆ ತೃಪ್ತಿ ಎನ್ನುವುದೇ ಇಲ್ಲದಂತಾಗಿದೆ. ಈ ಹಸಿದ ಹೆಬ್ಬುಲಿಯ ತೃಪ್ತಿ ಯಾವಾಗ ನನ್ನ ಜನ್ಮ ರಹಸ್ಯ ತಿಳಿದಾಗ ಎತ್ತವರ ಆತ್ಮವನ್ನು ಕತ್ತರಿಸಿ ನನ್ನನ್ನು ಈ ಕಾಡಿನಲ್ಲಿ ಅನಾಥನಾಗಿ ಮಾಡಿ ಈ ಕಾಡಿನಲ್ಲಿ ಬೇಟೆ ಮಾಡಿದ ಆ ಬೇಟೆ ಯಾರೆಂದು ತಿಳಿದರೆ ಅವನ ಕೈ ಬರವನ್ನೇ ಕತ್ತರಿಸಿ ಅವನು ನನ್ನ ಕೊರಳಿಗೆ ಉಮಾಲಿ ಮಾಡಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಮರ್ಯ ಹೇಳಿ ಬಾಸ್. ಬೇಗ ನಡ್ರಲೇ ಊರೊಳಗೆ. ಆ ದೇವೇಗೌಡ ಮದವೇರದ ಕೋಣದೊಂದಿಗೆ ಸ್ನೇಹ ಮಾಡಿ ತನ್ನ ಕಾರ್ಯ ಮಾಡಿಕೊಳ್ಳುತ್ತಿದ್ದಾನೆ. ಅವನಿಂದ ಬರಬೇಕಾದ 5 ಕೋಟಿ ಬಾಕಿ ಇನ್ನೂ ಬಂದಿಲ್ಲ. ಅದೇನಂತ ತಿಳಿಯೋಣ. ಸಮಯ ಸಿಕ್ಕರೆ ಅವನ ಪ್ರಾಣವನ್ನೇ ತೆಗೆಯೋಣ. ಬನ್ನಿ. ಕರಬೋ ವಾಸು ಕರಬೋ ಸುಮ್ಮನೆ ಒಡಗೆ ನಿಲಬೇಡ ಒಡಗೆ ಒಡಗು. ಕರಬೋ ವಾಸು ಕರಬೋ ಸುಮ್ಮನೆ ಒಡಗು ನಿಲಬೇಡ ಒಡಗೆ ಒಡಗು. ಅನುಗಳು ರೌಡಿಗಳು ಬಿದ್ದಾಗವ್ರೆ ನನ್ನ ಭೇಟಿ ಮಾಡೋಕೆ ಮುಗಿಬಿದವ್ರೆ. ಇಲ್ಲಲ್ಲಿ ನನ್ನ ಕಿಂಗೋದವ್ರೆ. ಹಬಲದಂಗ ಬಳಿಯುವ ಎನ್ನ ರೇಷ್ಮೆ ಹಂಗ ಬೆಳದಿ ನೀನ. ಹಬಲದಂಗ ಬಳಿಯುವ ಎನ್ನ ರೇಷ್ಮೆ ಹಂಗ ಬೆಳದಿ ನೀನ. ತೆಕ್ಕಿ ಬಡದಾಗ ನನ್ನ ಮುಚ್ಚಿ ಮುಚ್ಚಿ ತೆಗಿತಿ ನನ್ನ. ಪುಣ್ಯ ಮಾಡ್ಯಾನ ಹೋದ ಮದನಿಯಾದ
ಬಾಗಲಕೋಟಿ ಬಸ್ ಸ್ಟ್ಯಾಂಡಿನೊಳಗ ನಿಂತ